ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ ಹಸ್ತಶ್ರವಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭಾಗವತ ಸಾರೋದ್ಧಾರದ 291ನೆಯ ಶ್ಲೋಕ ಇವತ್ತು ನಾವು ನೋಡಬೇಕಾದದ್ದು. ಈ ಹಿಂದಿನ ಶ್ಲೋಕ ಮತ್ತೆ ಈ ಶ್ಲೋಕ, ಇದರ ಮುಂದಿನ ಶ್ಲೋಕ, ಇಲ್ಲಿ ಎಲ್ಲ ಕಡೆಯೂ ಕೂಡ ಭಗವಂತ ಹೇಗೆ ನಮ್ಮನ್ನ ಎಲ್ಲ ರೀತಿಯಿಂದಲೂ ಪ್ರೇರಿಸ್ತಾನೆ ಅಂತ ಅನ್ನೋದನ್ನ ವರ್ಣಿಸ್ತಾರೆ. ಧ್ರುವನ ಕಥೆ ಭಾಗವತದಲ್ಲಿ ಕಂಡು ಬರ್ತದೆ, 4ನೇ ಸ್ಕಂದದಲ್ಲಿ. ಬಹುತೇಕರಿಗೆ ಆ ಕಥಾ ಗೊತ್ತಿರ್ತದೆ, ಆದರೂ ಸ್ವಲ್ಪ ಸಂಕ್ಷಿಪ್ತವಾಗಿ ಆ ಕಥೆಯನ್ನ ಈಗ ನಾವು ನೋಡ್ಬೇಕು. ಉತ್ತಾನಪಾದ ಅಂತ ರಾಜ. ಆ ರಾಜನಿಗೆ ಸುನೀತಿ, ಸುರುಚಿ ಅಂತ ಇಬ್ಬರು ಹೆಂಡಂದರು. ಅದರಲ್ಲಿ ಆ ಸುನೀತಿ ಅನ್ನುವಳ ಮಗ ಈ ಧ್ರುವ. ಆ ರಾಜನಿಗೆ ಸುನೀತಿ ಅಂತ ಏನು ಮೊದಲನೇ ಪತ್ನಿ ಇದ್ಲು, ಅವಳಿಗಿಂತ ಹೆಚ್ಚಿನ ಪ್ರೀತಿ ಸುರುಚಿ ಅಂತ 2ನೇ ಅವಳ ಮೇಲೆ ಇತ್ತು. ಹಾಗಿದ್ದುದರಿಂದಾಗಿ ಅವಳ ಮಗನನ್ನೇ ಹೆಚ್ಚು ಅವನು ಆಧರಿಸ್ತಿದ್ದ. ಒಂದು ಬಾರಿ ಸಿಂಹಾಸನದ ಮೇಲೆ ಕುತ್ಕೊಂಡಿದ್ದ ರಾಜ. ಆಗ ರಾಜನ ಆ ಸುರುಚಿ ಏನ್ ಪತ್ನಿ ಇದ್ಲು, ಅವಳ ಮಗ ರಾಜನ ತೊಡೆ ಮೇಲೆ ಕುತ್ಕೊಂಡಿದ್ದ. ಈ ಧ್ರುವ ಅಂತ ಇವನ ಹೆಸರು, ಮೊದಲನೇ ಹೆಂಡತಿ ಮಗನ ಹೆಸರು. ಇವನು ಅಲ್ಲಿ ತನ್ನ ತಂದೆಯ ತೊಡೆ ಮೇಲೆ ಬಂದು ಕೂತ್ಕೊಳ್ಬೇಕು ಅಂತ ಧಾವಿಸಿ ಬಂದ. ಆದ್ರೆ ಅಲ್ಲೇ ಪಕ್ಕದಲ್ಲಿ ಸುರುಚಿ ಕೂತಿದ್ಲಲ್ಲ, ಆಕೆ ಅವನನ್ನು ದೂರ ತಳ್ಳಿಬಿಟ್ಲು, ಅವನಿಗೆ ಅವಮಾನ ಮಾಡಿಲ್ಲ. ನಾನು ರಾಜನಿಗೆ ಪ್ರಿಯಳಾದ ಪತ್ನಿ, ನನ್ನ ತೊಡೆ ಮೇಲೆ, ನನ್ನ ಮಗನೇ ರಾಜನ ತೊಡೆ ಮೇಲೆ ಕೂಡಬೇಕು. ನೀನು ರಾಜನ ತೊಡೆ ಮೇಲೆ ಕೂಡಬೇಕು, ಸಿಂಹಾಸನದ ಮೇಲೆ ಕೂಡಬೇಕು ಅಂತ ಏನಾದ್ರೂ ಅಪೇಕ್ಷೆ ಇದ್ರೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿಲ್ಲಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದ್ರಷ್ಟೇ ಅದು ಸಾಧ್ಯ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಮಗನಿಗಷ್ಟೇ ಈ ಅಧಿಕಾರ ಅಂತ ಅವನನ್ನ ಹೀಗೆ ನೋಯಿಸಿದಳು. ಅವನು ಅಳ್ತಾ ಮನೆಗೆ ಬಂದು ತನ್ನ ತಾಯಿಗೆ ನಡೆದದ್ದನ್ನೆಲ್ಲ ಹೇಳಿದ. ಆಗ ಅವಳು ಕಣ್ಣೀರು ಹಾಕಿದ್ಲು, ಅವಳು ಕೂಡ ಕಣ್ಣೀರು ಹಾಕಿದ್ಲು. ತನ್ನ ಗಂಡ ಯಾವತ್ತೂ ತನ್ನನ್ನು ಈ ಥರ ತಿರಸ್ಕಾರ ಮಾಡ್ತಿದ್ದಾನೆ ಅನ್ನೋದನ್ನೆಲ್ಲ ನೆನಪು ಮಾಡ್ಕೊಂಡು ಕಣ್ಣೀರು ಹಾಕಿದ್ಲು. ಹೌದು, ನನ್ನಂಥ ಅದೃಷ್ಟ ಕೆಟ್ಟವಳ ಹೊಟ್ಟೆಯಲ್ಲಿ ನೀನು ಹುಟ್ಟಬಾರ್ದಿತ್ತು ಅಂತೆಲ್ಲ ಗೋಳಾಡಿದ್ಲು. ಮತ್ತೆ ನಿನಗೇನಾದ್ರೂ ಒಳ್ಳೇದಾಗೋದಿದ್ರೆ ಅದು ಭಗವಂತನ ಪ್ರೇರಣೆಯಿಂದಲೇ ಆಗಬೇಕು ಅಂತ ಅವನಿಗೆ ಅಂದಳು. ನಾನು ಭಗವಂತನ ನೋಡ್ತೇನೆ, ಭಗವಂತನ ಸಾಕ್ಷಾತ್ಕರಿಸ್ಕೋತೀನಿ ಅಂತ ಅವನು ಮನೆ ಬಿಟ್ಟು ಹೊರಗೆ ಬಂದ್ಬಿಟ್ಟ. ಅವನಿಗೆ ದಾರಿಯಲ್ಲಿ ಈ ನಾರದ ಋಷಿಯ ಭೇಟಿ ಆಯ್ತು. ಏನ್ ಮಾಡ್ಲಿಕ್ಕೆ ಹೊರಟಿದ್ದಿ, ಇಷ್ಟು ಸಣ್ಣ ವಯಸ್ಸಿನಲ್ಲಿ ಎಲ್ಲಿ ಹೊರಟಿದ್ದಿ ಅಂತ ಕೇಳಿದ್ರು ಅವರು. ಅವನಿಗೆ ಈ ಹುಡುಗನ ತಂದೆ ತಾಯಿ ಎಲ್ಲರದ್ರೂ ಪರಿಚಯ ಇತ್ತು. ಏನ್ ಮಾಡ್ಲಿಕ್ಕೆ ಹೊರಟಿದ್ದಿ ಅಂತೆಲ್ಲ ಅವ್ರು ಕೇಳಿದಾಗ ಇವನು ತನಗೆ ಹೀಗೆ ಅವಮಾನ ಆಯ್ತು, ಅದಕ್ಕಾಗಿ ಭಗವಂತನನ್ನು ಕಂಡು ಅವನು ಅನುಗ್ರಹ ಸಂಪಾದನೆ ಮಾಡಿ ನಾನು ಕೂಡ ಶ್ರೇಷ್ಠ ಸ್ಥಾನವನ್ನು ಪಡ್ಕೋಬೇಕು ಅಂತ ಅಪೇಕ್ಷೆ ಪಡ್ತೇನೆ ಅಂದ. ನಾರದರಿಗೆ ಆಶ್ಚರ್ಯ ಆಯ್ತು. ಸಣ್ಣ ವಯಸ್ಸಿನ ಮಗುವಿನಲ್ಲಿ ಇಂಥದ್ದೊಂದು ಹಠ ಇದೆಯಲ್ಲ ಅಂತ ಆಶ್ಚರ್ಯ ಅನಿಸಿತು ಅವರಿಗೆ. ಆಗ ಅವರು ಆ ಮಗುವಿಗೆ ಮಂತ್ರ ಉಪದೇಶ ಮಾಡಿದ್ರು, ಮತ್ತೆ ಹೇಗೆ ಭಗವಂತನನ್ನು ಧ್ಯಾನಿಸಬೇಕು ಅನ್ನೋದನ್ನೆಲ್ಲ ಹೇಳಿದರು. ಅದರಂತೆ ಮಗು ಕಾಡಿಗೆ ಹೋಯಿತು. ಆ ಕಾಡಿನಲ್ಲಿ ತಪಸ್ಸು ಪ್ರಾರಂಭಿಸಿತು. ದೇವತೆಗಳು ಆ ಮಗುವಿನ ಮನಸ್ಥೈರ್ಯವನ್ನು ಪರೀಕ್ಷಿಸಬೇಕು ಎಂಬ ಉದ್ದೇಶದಿಂದ ನಾನಾ ಥರ ಅದನ್ನು ಪರೀಕ್ಷಿಸಿದರು. ದೊಡ್ಡವರು ಯಾರಾದರೂ ಬಂದಿದ್ರೆ ಅಪ್ಸರೆಯರನ್ನು ಕಳಿಸ್ತಿದ್ರು. ಆದರೆ ಮಗು ಚಿಕ್ಕದು, ಹಾಗಾಗಿ ಅದನ್ನು ಪರೀಕ್ಷಿಸಬೇಕೆಂಬ ದೃಷ್ಟಿಯಿಂದ ಇವರು ಹುಲಿಗಳನ್ನ, ಸಿಂಹಗಳನ್ನ, ಮತ್ತೆ ಪಿಶಾಚಗಳನ್ನ ಇಂಥವುಗಳನ್ನೆಲ್ಲ ಸೃಷ್ಟಿ ಮಾಡಿದರು. ಸೃಷ್ಟಿ ಮಾಡಿ ನಾನಾ ಥರ ಅದಕ್ಕೆ ತೊಂದರೆ ಕೊಡಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಏನು ಮಾಡಿದ್ರು ಕೂಡ ಆ ಮಗು ಅಲಗಾಡಲಿಲ್ಲ, ಅದು ಭಯನೇ ಪಡಲಿಲ್ಲ. ತಪಸ್ಸನ್ನು ಹಾಗೆ ಮುಂದುವರಿಸಿತ್ತದು. ಹಾಗೆ ತಪಸ್ಸು ಅದು ಮುಂದುವರಿಸಿದ್ದಾಗ ಕೊನೆಗೆ ಭಗವಂತನೇ
ಅಲ್ಲಿ ಬಂದ. ಅಲ್ಲಿ ಬಂದು ಅವಳನ್ನ ಆ ಮಗುವಿನ ಆಶೀರ್ವದಿಸಬೇಕು, ಮಗುವಿಗೆ ಅನುಗ್ರಹ ಮಾಡಬೇಕು ಅಂತ ಪ್ರಯತ್ನ ಪಟ್ಟ. ಏನು ಮಾಡಿದ ಅವನು ಅಂದರೆ ಅದನ್ನು ಹೇಳ್ತಾರೆ. ಆ ಮಗುವಿನ ಕೆನ್ನೆಯ ಮೇಲೆ ಶಂಖವನ್ನು ಮುಟ್ಟಿಸಿದಂತೆ. ಮಗು ಒಳಗೆ ಹೃದಯದಲ್ಲಿ ಭಗವಂತನ ರೂಪವನ್ನು ಕಾಣುತ್ತಿತ್ತು. ಹೊರಗಡೆ ಭಗವಂತ ನಿಂತಿದ್ದಾನೆ, ಆದರೆ ಕಣ್ಣು ಮುಚ್ಚಿದ್ರಿಂದ ಹೊರಗಡೆ ಭಗವಂತ ಇದ್ದಾನೆ ಅನ್ನೋದು ಅದು ಗೊತ್ತಾಗಲಿಲ್ಲ. ಒಳಗಡೆ ಭಗವಂತನ ರೂಪವನ್ನ ಅದು ಕಾಣುತ್ತಿತ್ತು. ಹಾಗಾಗಿ ಆ ಮಗುವನ್ನ ಎಚ್ಚರಿಸಬೇಕೆಂಬ ದೃಷ್ಟಿಯಿಂದ ಭಗವಂತ ಹೀಗೆ ಮುಟ್ಟಿದಾಗ ಅದು ಕಣ್ಣು ತೆರೆಯಿತು. ಕಣ್ಣು ತೆರೆದಾಗ ಹೊರಗೆ ಒಳಗಿದ್ದಂಥ ರೂಪವೇ, ಒಳಗೆ ಯಾವ ರೂಪವನ್ನು ತಾನು ಧ್ಯಾನಿಸ್ತಿದ್ದ ಅದೇ ರೂಪವೇ ಹೊರಗೆ ಕಾಣಿಸ್ತಾ ಇದೆ. ಅದಕ್ಕೆ ಬಹಳ ಆಶ್ಚರ್ಯ ಅನಿಸಿತು. ಒಂದು ಕ್ಷಣ ಅದು ಮೂಕ ಆಗಿಬಿಡ್ತು, ಮಾತಾಡಲಿಕ್ಕೆ ಬರಲಿಲ್ಲ ಅದಕ್ಕೆ. ಆಗ ಮುಂದಿನಂತೆ ಹೀಗೆ ಮಾತಾಡಿತಂಥದ್ದು. ಇದು ನಾವು ಆರಂಭದಲ್ಲಿ ನೋಡಿದ ಶ್ಲೋಕ, ಸಾರೋದ್ಧಾರದಲ್ಲಿ ಬಂದದ್ದು ಶ್ಲೋಕ. ಇದು 291ನೇ ಈ ಶ್ಲೋಕ, 4ನೇ ಸ್ಕಂದದಲ್ಲಿ 10ನೇ ಅಧ್ಯಾಯದ 6ನೇ ಶ್ಲೋಕ. ನನಗೆ ಭಗವಂತನನ್ನು ಕಂಡು ಮೂಕನಾಗುವಂತಾಗಿತ್ತು, ಮೂಕ ವಿಸ್ಮಿತನಾಗಿಬಿಟ್ಟಿದ್ದೆ ನಾನು. ಆದ್ರಿಂದ ಮಾತಾಡ್ಲಿಕ್ಕೂ ಆಗಿದ್ದಿಲ್ಲ, ಭಗವಂತನ ಏನಂತ ಸ್ತುತಿಸಬೇಕು ಅಂತಲೂ ಗೊತ್ತಾಗಿದ್ದಿಲ್ಲ. ಹಾಗಿದ್ದಾಗ ಭಗವಂತ ನನ್ನೊಳಗೆ ಪ್ರವೇಶಿಸಿ ನನ್ನ ಮುಖದಿಂದ ಮಾತು ಹೊರಗೆ ಬರುವಂತೆ ಮಾಡಿದ. ಆ ಭಗವಂತನಿಗೆ ನಮಸ್ಕಾರ ಅಂತ ಹೇಳ್ತದೆ ಅದು ಮಗು. ಅದು ಶ್ಲೋಕ ಇದು. ಈ ಭಗವಂತನನ್ನು ಕಂಡಾಗ ಮೂಕ ವಿಸ್ಮಿತರಾಗುವುದೇನಿದೆ ಅದು ಸಹಜವೇ. ಜಗತ್ತಿನಲ್ಲಿ ನಾವು ನೋಡಿರುವಂತಹ ಎಲ್ಲ ಆಶ್ಚರ್ಯಕರ ವಸ್ತುಗಳಿಗಿಂತ ಈ ಭಗವಂತ ಹೆಚ್ಚು ಆಶ್ಚರ್ಯಕರ. ಭಗವದ್ಗೀತಾದಲ್ಲಿ ಅದನ್ನ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಅಂತ. ಈ ಭಗವಂತನನ್ನ ಪರಮಾಶ್ಚರ್ಯ ಅನ್ನೋ ರೀತಿಯಲ್ಲಿ ಅವನೊಬ್ಬ ಗುರು ವರ್ಣನೆ ಮಾಡ್ತಾನೆ. ಮತ್ತೆ ಪರಮಾಶ್ಚರ್ಯ ಅನ್ನೋ ರೀತಿಯಲ್ಲೇ ಮತ್ತೊಬ್ರು ಯಾರು ಅದನ್ನ ಕೇಳ್ತಾರೆ ಕೂಡ. ಜಗತ್ತಿನಲ್ಲಿ ನಾವೇನೇನು ಅದ್ಭುತ ಸಂಗತಿಗಳು ಅಂತ ನೋಡಿದ್ದೇವೆ. ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು, ಮತ್ತೆ ಯಾವುದೋ ಹರಿಯುವ ನದಿ, ಈ ಭೂಮಂಡಲ, ಅಗ್ನಿ, ಸೂರ್ಯ, ನಕ್ಷತ್ರ, ಇಷ್ಟೆಲ್ಲ ಅದ್ಭುತವಾದ ಸೃಷ್ಟಿ ಭಗವಂತಂದು. ಇದನ್ನು ನೋಡಿದಾಗಲೇ ಅದೆಷ್ಟು ಅದ್ಭುತ ಇದು ಅಂತ ಅನಿಸ್ತದೆ. ಭಗವಂತನ ಸೃಷ್ಟಿಯಾದ ಈ ನಿಸರ್ಗವೇ ಬಹಳ ಅದ್ಭುತ. ಅದರಲ್ಲಿಯೂ ಕೂಡ ಈ ಭಗವಂತನ ಸೃಷ್ಟಿಯಾದ ಮನುಷ್ಯ ಏನಿದ್ದಾನೆ, ಆ ಮನುಷ್ಯ ಸೃಷ್ಟಿಯನ್ನೆಲ್ಲ ಒಂದು ದೃಷ್ಟಿಯಿಂದ ಮೀರಿಸಿದವನು. ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಮೀರಿಸಿದಂಥ ಒಂದು ವಿಶಿಷ್ಟವಾದ ಶಕ್ತಿ ಆ ಮನುಷ್ಯಂದು. ಉಳಿದ ಯಾವ ಪ್ರಾಣಿಗಳಿಗೂ ಭಗವಂತನನ್ನು ಅರಿಯುವ ಶಕ್ತಿ ಇಲ್ಲ, ಆದರೆ ಮನುಷ್ಯನಿಗೆ ಮಾತ್ರ ಆ ಶಕ್ತಿ ಇದೆ. ಹಾಗಾಗಿ ಮನುಷ್ಯನೂ ಒಂದು ಅದ್ಭುತವೇ. ಅಂಥ ಮನುಷ್ಯ ಈ ನಿಸರ್ಗ, ಪರ್ವತ ಇತ್ಯಾದಿಗಳಲ್ಲದೆ ತಾನೂ ಏನೇನನ್ನೋ ಸೃಷ್ಟಿಸಿದ. ಎತ್ತರವಾದ ವಸ್ತುಗಳನ್ನ, ಅದ್ಭುತವಾದ ಕಟ್ಟಡಗಳನ್ನ ಇವನು ಸೃಷ್ಟಿಸಿದ. ಹೀಗೆ ಅನೇಕ ಅದ್ಭುತಗಳನ್ನ ನಾವೆಲ್ಲ ನೋಡ್ತೇವೆ. ಆ ಎಲ್ಲ ಅದ್ಭುತಗಳಿಗಿಂತಲೂ ಜಗತ್ತನ್ನ, ಇಷ್ಟು ಅದ್ಭುತವಾದ ಈ ಜಗತ್ತನ್ನ ಸೃಷ್ಟಿಸಿರುವಂತಹ ಭಗವಂತ ಇನ್ನೂ ಹೆಚ್ಚು ಅದ್ಭುತ. ಇನ್ನ ಭಗವದ್ಗೀತಾದಲ್ಲಿ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ಅಧ್ಯಾಯ ಅಂತ ಬರ್ತದಲ್ಲ, ಬಹೂನಿ ಅದೃಷ್ಟ ಪೂರ್ವಾಣಿ ಪಶ್ಚ ಆಶ್ಚರ್ಯಾಣಿ ಭಾರತ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅರ್ಜುನ ಅಂದ್ರೆ ಅವನೇನು ಸಾಮಾನ್ಯ ರಾಜ ಅಲ್ಲ, ಭಗವಂತನನ್ನು ಕಂಡವನೇ, ಭಗವಂತನ ಸಾಕ್ಷಾತ್ಕಾರ ಇದ್ದವನೇ. ಕೃಷ್ಣ ಭಗವಂತ ಅಂತನೂ ಗೊತ್ತಿತ್ತು. ಆದರೂ ನಡುವೆ ತಮ್ಮ ತಾಯಿಯ ಅಣ್ಣನ ಮಗ, ತಮ್ಮ ಸೋದರ ಮಾವನ ಮಗ ಅಂತ ಒಂದು ಸಲಿಗೆ, ಮಾನವ ಸಹಜವಾಗಿ ಅಂತ ಒಂದು ಭಾವನೆ ಅವನಲ್ಲಿ ಬರ್ತಿತ್ತಷ್ಟೆ. ಅದರಿಂದ ವಸ್ತುತಃ ಅವನು ಜ್ಞಾನಿಯೇ, ಮೂಲತಃ ಜ್ಞಾನಿಯೇ. ನಿನ್ನಂತಹ ಜ್ಞಾನಿಗೂ ಕೂಡ ಇನ್ನೂ ಗೊತ್ತಿಲ್ಲದೆ ಇರುವ ಕೆಲವು ಸಂಗತಿಗಳನ್ನು ನನ್ನ ವಿಶ್ವರೂಪದಲ್ಲಿ ತೋರಿಸ್ತೇನೆ. ಬಹೂನಿ ಅದೃಷ್ಟ ಪೂರ್ವಾಣಿ, ನಿನಗೆ ಗೊತ್ತಿಲ್ಲದೆ ಇರುವ ಸಂಗತಿಗಳನ್ನು ತೋರಿಸ್ತೇನೆ ಬಾ ಅಂತ ಹೇಳಿ ತನ್ನ ಒಳಗಿರುವ ಸಂಗತಿಗಳನ್ನು ಭಗವಂತ ತೋರಿಸಿದ. ಅದಕ್ಕೆ ಅದನ್ನು ವಿಶ್ವರೂಪ ಅಂತ ಅನ್ನೋದು. ಪಶ್ಯ ಆಶ್ಚರ್ಯಾಣಿ, ಅನೇಕ ಆಶ್ಚರ್ಯಗಳು ನನ್ನಲ್ಲಿವೆ ಅಂತ ಭಗವಂತ ಹೇಳ್ತಾನೆ. ಹೀಗೆ ಮೊದಲ ಬಾರಿಗೆ ಭಗವಂತನನ್ನು ಕಂಡಾಗ ಇಷ್ಟು ಅದ್ಭುತವಾದ ಜಗತ್ತನ್ನು ಮೀರಿಸಿದ ಒಂದು ಅದ್ಭುತ ಆಶ್ಚರ್ಯ ಭಗವಂತನಲ್ಲಿದೆಯಲ್ಲ ಅಂತ
ಸಾಧಕನಿಗೆ ಅನಿಸುವುದು ಸಹಜ. ಮತ್ತೆ ಮೊದಲ ಬಾರಿ ಭಗವಂತನನ್ನು ಕಂಡಾಗ ಅಂತಷ್ಟೇ ಅಲ್ಲ, ಯಾವಾಗ ಯಾವಾಗ ಭಗವಂತನನ್ನು ಕಂಡರೂ ಕೂಡ ಹೀಗೆ ಆಶ್ಚರ್ಯ ಅಂತ ಅನಿಸ್ತಿರ್ತದೆ. ಇದು ಅದರ ವೈಶಿಷ್ಟ್ಯ. ಈ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವು ಕೂಡ ಅದು ಜಡ ಆಗಲಿ ಚೇತನ ಆಗಲಿ ಕೆಲವು ಕಾಲ ಆದಮೇಲೆ ಅದರ ಆಕರ್ಷಣೆ ಕಳ್ಕೋತದೆ. ಇದು ಈ ಜಗತ್ತಿನ ಸ್ವಭಾವ. ಹೆಣ್ಣಿನ ಪಾಲಿಗೆ ಗಂಡಿರಬಹುದು, ಗಂಡಿನ ಪಾಲಿಗೆ ಹೆಣ್ಣಿರಬಹುದು. ಮತ್ತೆ ಯಾವುದೇ ಒಂದು ಅಧಿಕಾರದ ಸ್ಥಾನ, ಯಾವುದೇ ಒಂದು ಅದ್ಭುತವಾದಂಥ ವಸ್ತು, ಅತ್ಯಂತ ಬೆಲೆ ಬಾಳುವ ವಸ್ತು, ಬಂಗಾರ, ವಜ್ರ, ವೈಡೂರ್ಯ ಮೊದಲಾದ ಬೆಲೆ ಬಾಳುವ ವಸ್ತುಗಳು. ಇತ್ತೀಚೆಗೆ ಬಂಗಾರಕ್ಕಿಂತಲೂ ಹೆಚ್ಚು ಬೆಲೆ ಬಾಳುವ ವಸ್ತು ಅಂದರೆ ಪ್ಲಾಟಿನಮ್ ಅಂತ ಹೇಳ್ತಾರೆ. ಅದ್ರದ್ದು ಉಂಗುರ ಇತ್ಯಾದಿಗಳನ್ನ ಮಾಡ್ತಿರ್ತಾರೆ. ಅದಕ್ಕಿಂತಲೂ ಇವೆಲ್ಲ ಏನು ತುಂಬಾ ಬೆಲೆ ಬಾಳುವ ವಸ್ತುಗಳಿವೆ, ಕೆಲವು ಕಾಲ ಧರಿಸಿದ ಮೇಲೆ, ಕೆಲವು ಕಾಲ ಉಪಯೋಗ ಮಾಡಿದ ಮೇಲೆ ಅವು ಜಡವೇ ಆಗಲಿ ಚೇತನ ಆಗಲಿ ತಮ್ಮ ಆಕರ್ಷಣೆ ಕಳ್ಕೋತವೆ. ಅದು ಈ ಜಗತ್ತಿನ ಸಮಸ್ಯೆ. ಎಲ್ಲಾ ಭೌತಿಕ ವಸ್ತುಗಳ ಮೂಲ ಸ್ವಭಾವನೂ ಹಾಗೇನೆ. ಯಾಕೆಂದ್ರೆ ಈ ಆತ್ಮನೂ ಕೂಡ ಒಂದು ಗಂಡು ಹೆಣ್ಣಿಗೆ ಪ್ರಿಯ ಆಗ್ತದೆ, ಹೆಣ್ಣು ಗಂಡಿಗೆ ಪ್ರಿಯ ಆಗ್ತದೆ. ಒಳಗಿರುವ ಆತ್ಮದ ಮೂಲಕ ಅಲ್ಲ. ಯಾವ ಹೆಣ್ಣು ಕೂಡ ತನ್ನ ಗಂಡನ ದೇಹದ ಒಳಗಿರುವ ಆತ್ಮವನ್ನು ಕಂಡಿರೋದಿಲ್ಲ. ಹಾಗೆ ಯಾವ ಗಂಡನೂ ಕೂಡ ತನ್ನ ಹೆಂಡತಿಯ ಶರೀರದವನ್ನು ಕಾಣ್ತಾನೆ ಹೊರತು ಅದರೊಳಗಿರೋ ಆತ್ಮವನ್ನು ಅವನೇನು ಕಂಡಿರೋದಿಲ್ಲ. ಅಂತೂ ನಮಗೆಲ್ಲ ಈಗಿರುವುದು ಭೌತ ವಸ್ತುಗಳ ಆಕರ್ಷಣೆನೇ. ಇಲ್ಲಿ ಎಲ್ಲಿ ಏನೇ ಮಾಡಿದರೂ ಭೌತ ವಸ್ತುಗಳ ಆಕರ್ಷಣೆಯೇ. ಎಷ್ಟೇ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಬೆಲೆ ಬಾಳುವ ಮನೆ, ಅತ್ಯಂತ ಹೆಚ್ಚು ಬೆಲೆ ಬಾಳುವ ವಾಹನ ಅಂತ ನಾವು ಹೀಗೆ ಏನೇ ಮಾಡಿದ್ರು ಪ್ರತಿಯೊಂದೂ ಪಂಚಮಹಾಭೂತಗಳಿಂದ ಹುಟ್ಟಿದ್ದಿಲ್ಲಿ. ಪಂಚಮಹಾಭೂತಗಳ ಸ್ವಭಾವವೇ ಅದು. ಒಂದು ಬಾರಿ ಅದನ್ನು ನೋಡಿದ ಮೇಲೆ, ಅದರದ್ದು ಸುಖ ಎಲ್ಲ ಸವಿದ ಮೇಲೆ ಕ್ರಮವಾಗಿ ಅದರ ಬಗ್ಗೆ ನಾವು ಆಕರ್ಷಣೆ ಕಳ್ಕೋತೇವೆ. ಇದು ಈ ಜಗತ್ತಿನ ಸ್ವಭಾವ. ಆದರೆ ಇದನ್ನು ನಿರ್ಮಿಸಿದಂಥ ಭಗವಂತ ಏನಿದ್ದಾನೆ, ಮತ್ತೆ ಆ ಭಗವಂತನ ಬಿಂಬನಾದ, ಭಗವಂತನ ಪ್ರತಿಬಿಂಬನಾದ ಜೀವ ಏನಿದ್ದಾನೆ, ಇವನು ಮಾತ್ರ ಯಾವತ್ತೂ ಒಂದು ಅದ್ಭುತ. ಆದ್ರಿಂದಲೇ ಆ ಬಿಂಬನಾದ ಭಗವಂತನೇ ಅಷ್ಟು ಅದ್ಭುತ. ಅವನ ಪ್ರತಿಬಿಂಬನಾದಂಥ ಈ ಜೀವ ಈ ದೇಹದೊಳಗೆ ಇರೋದ್ರಿಂದ ಈ ದೇಹಕ್ಕೊಂದು ಬೆಲೆ ಬಂತು. ಜೀವ ದೇಹದೊಳಗೆ ಇಲ್ಲದೆ ಹೋಗಿದ್ರೆ ಇದಕ್ಕೇನು ಬೆಲೆ ಬರ್ತಿತ್ತು? ಜಗತ್ತಿನ ಅತಿ ದೊಡ್ಡ ದೊಡ್ಡ ಸಾಧನೆಗಳನ್ನೆಲ್ಲ, ವೈಜ್ಞಾನಿಕ ಸಾಧನೆ, ಆಧ್ಯಾತ್ಮಿಕ ಸಾಧನೆ, ಇದನ್ನೆಲ್ಲ ಮಾಡಿದವರು ಯಾರು? ಜೀವನೇ ಒಳಗೆ ನಿಂತು ಜೀವನೇ ಮಾಡಬೇಕು. ದೇಹ 70-80 ವರ್ಷ ಬದುಕಿ ಸತ್ತೋಗ್ತದೆ. ಇದನ್ನು ನಾವು ಗಮನಿಸ್ಬೇಕು. ಈ ಒಂದು ಧ್ರುವ ಇವತ್ತು ಭಗವಂತನನ್ನು ಕಾಣ್ತಾನೆ ಅಂದ್ರೆ ಆಕಸ್ಮಿಕವಾಗಿ ಧ್ರುವನಿಗೆ ಅದನ್ನು ಕಾಣ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. 5 ವರ್ಷದ 6 ವರ್ಷದ ಮಕ್ಕಳಿಗೆ ಎಲ್ಲರಿಗೂ ಕೂಡ ಹಾಗೆ 5 ತಿಂಗಳು 6 ತಿಂಗಳು ಭಗವಂತನ ತಪಸ್ಸು ಮಾಡಿಬಿಡ್ತೇನೆ ಅಂತ ಪ್ರಯತ್ನ ಪಟ್ಟರು ಭಗವಂತನ ಕಾಣ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯ ತಂದೆ ತಾಯಿ ಅವರ ಒಂದು ಬೆಚ್ಚಗಿನ ಆಸರೆ, ಅದರ ಆಕರ್ಷಣೆಯಿಂದ ತಪ್ಪಿಸಿಕೊಂಡು ಹೊರಗೆ ಹೋಗ್ಲಿಕ್ಕೆ ಮನಸ್ಸೇ ಬರೋದಿಲ್ಲ. ಚಿಕ್ಕ ಮಕ್ಕಳಿಗೆ ಬರುವಂತೂ ಬರೋದಿಲ್ಲ, ದೊಡ್ಡವರಿಗೂ ಬರೋದಿಲ್ಲ. ಇದು ಭೌತ ವಸ್ತುಗಳ ಹಿಡಿತ ಅಷ್ಟು ಪ್ರಬಲವಾದದ್ದು. ನಮ್ಮ ದೇಹವೇ ನಮ್ಮನ್ನು ಹಿಡಿದಿಟ್ಟಿರ್ತದೆ. ಇದನ್ನು ಸ್ವಲ್ಪ ಗಮನಿಸ್ಬೇಕು ನಾವು. ನಮ್ಮ ದೇಹ ನಮ್ಮನ್ನು ಹಿಡಿದಿಟ್ಟಿದೆ, ನಮ್ಮ ಸುತ್ತಮುತ್ತ ಇರುವಂಥವರ ದೇಹವೂ ಕೂಡ ನಮ್ಮನ್ನು ಹಿಡಿದಿಟ್ಟಿದೆ, ಅವರನ್ನ ನಮ್ಮ ದೇಹ ಹಿಡಿದಿಟ್ಟಿದೆ. ಹೀಗೆ ನಮ್ಮ ಈ ದೇಹಗಳು ಮತ್ತೆ ಈ ಎಲ್ಲ ಮನೆ, ಮಠ, ವಾಹನ ಇತ್ಯಾದಿ ಎಲ್ಲವೂ ಭೌತ. ಇವು ಪರಸ್ಪರರನ್ನು ಹಿಡಿದಿಟ್ಬಿಟ್ಟಿದೆ. ಒಂದು ಇನ್ನೊಂದನ್ನು ಹಿಡಿದಿಟ್ಟಿದೆ. ಆ ಸೆಳೆತ, ಹೇಗೆ ಗ್ರಹಗಳ ನಡುವೆ, ನಕ್ಷತ್ರಗಳ ನಡುವೆ ಸೆಳೆತ ಇದೆ ಅಂತ ಹೇಳ್ತಿರ್ತಾರಲ್ಲ, ಅಂತಹ ಒಂದು ಸೆಳೆತದ ಮೂಲಕವೇ ಇವರೆಲ್ಲ ಬದುಕ್ತಿದ್ದಾರೆ. ಆ ಸೆಳೆತವಿಲ್ಲದೆ ಇವ್ರು ಯಾರಿಗೂ ಕೂಡ ಬದುಕಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅಂತಹ ಸೆಳೆತ ಇರುವಂಥದ್ದು ಈ ದೇಹ. ಆದರೆ ಆ ದೇಹದ ಒಳಗೆ ಒಂದು ಜೀವ ಇಲ್ಲದೆ ಹೋಗಿದ್ರೆ ಏನು ಸಾಧನೆ ಮಾಡ್ತಿರ್ತದ? ದೀರ್ಘಕಾಲದ ಅದೆಷ್ಟೋ ಜನ್ಮಗಳ ಒಂದು ಸಂಸ್ಕಾರ ಆ ಮಗುವಿಗಿದೆ. ಆದ್ರಿಂದ ಅದಕ್ಕೆ ಭಗವಂತನನ್ನು ಕಾಣ್ಲಿಕ್ಕೆ ಸಾಧ್ಯ ಆಯ್ತು. ಎಲ್ಲರಿಗೂ ಅಷ್ಟು ವಯಸ್ಸಿನಲ್ಲಿ ಏನು ಭಗವಂತನ ಕಾಣ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಆ ಮಗುವನ್ನು ನಾವು ಹಾಗೆ ಗಮನಿಸಿದಾಗಲೂ ಕೂಡ ಇದು ಯಾವತ್ತೂ ಆಕಸ್ಮಿಕವಾಗಿ ಆಗಿದ್ದಲ್ಲ. ಅನೇಕ ಬಾರಿ ಇಂಥದ್ದೊಂದು ಉದಾಹರಣೆ ನಂಗೆ ನೆನಪಿಗೆ ಬರ್ತಿರ್ತದೆ. ಇಲ್ಲೊಂದು ಸ್ವಿಚ್ ಹಾಕ್ತೇವೆ, ಸ್ವಿಚ್ ಹಾಕಿದ ಕೂಡಲೇ ಬೆಳಕು ಬರ್ತದೆ. ಅಲ್ಲಿ ಹಿಂದೆ ವಿದ್ಯುತ್ ಶಕ್ತಿ ಕೆಲಸ ಮಾಡ್ತದೆ. ವಿದ್ಯುತ್ ಶಕ್ತಿ ನಾವು ಸ್ವಿಚ್ ಹಾಕಿದಾಗ ಹುಟ್ಟುವುದಲ್ಲ, ಅದು ಎಲ್ಲಿಯೋ ಹುಟ್ಟಿತ್ತದು, ಯಾವಾಗೋ ಹುಟ್ಟಿತ್ತು. ಎಲ್ಲಿಯೋ ಹುಟ್ಟಿದ ವಿದ್ಯುತ್ ಶಕ್ತಿ ಅನೇಕ ಮಾರ್ಗಗಳ ಮೂಲಕ ಹರಿದು ಇಲ್ಲಿಗೆ ಬಂದು ತಯಾರಾಗಿ ನಿಂತಿದೆ. ಸ್ವಿಚ್ ಹಾಕಿದಾಗ ಬೆಳಕು ಬರ್ತದೆ ಅಷ್ಟೆ. ಈ ವಿದ್ಯುತ್ ಶಕ್ತಿ ಎಂದೋ ತಯಾರಾಗಿತ್ತು, ಅದು ಇಲ್ಲಿ ಉಪಯೋಗ ಆಗ್ತಿದೆ ಅನ್ನೋದು ನೋಡಿದವ್ರಿಗೆ ಏನು ಗೊತ್ತಾಗ್ತದೆ? ಚಿಕ್ಕ ಮಕ್ಕಳಿಗೆ ಏನೂ ಗೊತ್ತಾಗೋದಿಲ್ಲ.
ಅದ್ರ ಹಿಂದಿನ ಪರಿಶ್ರಮ, ಅದ್ರ ಹಿಂದಿನ ಅನೇಕ ಕಾಲದ ಹಂತಗಳು ಅವೇನು ಗೊತ್ತಾಗ್ತವೆ. ಹಾಗೆ ಈ ಮಗುವು ಕೂಡ ಅನೇಕ ಜನ್ಮಗಳ ಸಾಧನೆ ಮಾಡಿದ ಮಗುವೇ. ಆದ್ರಿಂದಲೇ ಅದಕ್ಕೆ ಈ 5 ವರ್ಷಕ್ಕೆ ಆ ಭಗವಂತನನ್ನು ಕಾಣಬೇಕು ಅಂತ ಹಂಬಲ ಬಂದದ್ದಷ್ಟೇ ಅಲ್ಲ, ಅದು ಕೈಗೂಡಿತು. ಹಂಬಲ ನಮಗೂ ಬಂದಿತ್ತು ಅನೇಕ ಬರೇ, ಆದರೆ ಬಂದ ಹಂಬಲಗಳೆಲ್ಲವೂ ಕೂಡ ನಮಗೆ ಈಡೇರೋದಿಲ್ಲ. ಅದು ನಮ್ಮ ಸಮಸ್ಯೆ. ಭಗವದ್ಗೀತಾ ಅದನ್ನು ಹೇಳ್ತದೆ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಅಂತ. 1000 ಜನ ಮನುಷ್ಯರಲ್ಲಿ ಯಾರೋ ಒಬ್ಬ ಭಗವಂತನನ್ನು ತಿಳ್ಕೋಬೇಕು ಅಂತ ಪ್ರಯತ್ನ ಪಡ್ತಾನೆ. 10,000 ಜನ, ಲಕ್ಷದ ಜನರಲ್ಲಿ ಯಾರೋ ಕೆಲವರು ಭಗವಂತನ ತಿಳಿಯಬೇಕು ಅಂತ ಪ್ರಯತ್ನ ಪಡ್ತಾರೆ. ಹಾಗೆ ತಿಳಿದು ಭಗವಂತನನ್ನ ಕಾಣಬೇಕು ಅಂತ ಯಾರು ಪ್ರಯತ್ನ ಪಡ್ತಿರ್ತಾರೆ, ಅಂಥವರಲ್ಲಿ ಅನೇಕರಲ್ಲಿ ಒಬ್ಬ ಭಗವಂತನನ್ನು ಕಾಣ್ತಾನೆ. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಗುರಿ ಮುಟ್ಟುವವನು ಯಾರೋ ಒಬ್ಬ ಇರ್ತಾನೆ. ಅಂತಹ ಗುರಿ ಮುಟ್ಟಿದವರಲ್ಲಿ ಇವನೊಬ್ಬ, ಈ ಹುಡುಗ. ಅದು ನಾವು ಅಲ್ಲಿ ತಿಳಿಬೇಕಾದದ್ದು. ಆದ್ರಿಂದ ಇಲ್ಲಿ 2 ಸಂಗತಿಗಳು. ಆ ಮಗುವೇ ಒಂದು ಅದ್ಭುತ. ಈ ಇಂಗ್ಲಿಷ್ನಲ್ಲಿ ವಂಡರ್ ಕಿಡ್ ಅಂತಿರ್ತಾರೆ. ಆಶ್ಚರ್ಯದ ಬಾಲಕ, ಅಷ್ಟು ಅದ್ಭುತ ಪ್ರತಿಭಾಶಕ್ತಿ ಇದ್ದ ಬಾಲಕ ಅಂತ ಹೇಳಿ. ಆ ಮಗುವೇ ಒಂದು ಅದ್ಭುತ. ಆ ಮಗುವಿಗೆ ಅದೊಂದು ಪ್ರತಿಬಿಂಬ. ಅದು ಪ್ರತಿಬಿಂಬವಾದಂತಹ ಮಗುವಿಗೆ ಬಿಂಬನಾದ ಭಗವಂತನನ್ನು ಕಂಡಾಗ ಮತ್ತೂ ಅದ್ಭುತ ಅನಿಸಿತು. ಆವಾಗ ನಮಗೆ ಮಾತೆ ಜಗತ್ತಿನಲ್ಲಿ ಅನೇಕ ಜಡ ವಸ್ತುಗಳನ್ನು ನೋಡಿದಾಗಲೇ, ಚೇತನ ವಸ್ತುಗಳನ್ನು ನೋಡಿದಾಗಲೇ ನಮಗೆ ಮಾತು ಹೊರಗೆ ಬರೋದಿಲ್ಲ. ಎಂಥ ಅದ್ಭುತ ಇದು ಅಂತ ನಾವು ಮೂಕ ವಿಸ್ಮಿತರಾಗಿಬಿಡ್ತೇವೆ. ಹಾಗಿದ್ದಾಗ ಎಲ್ಲ ಚೇತನದಲ್ಲಿಯೂ ಪರಮಚೇತನನಾದಂಥ, ಎಲ್ಲ ಅದ್ಭುತಗಳಿಗಿಂತಲೂ ದೊಡ್ಡ ಅದ್ಭುತವಾದಂತಹ ಆ ಭಗವಂತನನ್ನು ನೋಡಿದಾಗ ನಮಗೆ ಖಂಡಿತವಾಗಿಯೂ ಕೂಡ ಇಂಥ ಆಶ್ಚರ್ಯ ಅಂತ ಅನಿಸೋದು ಸಹಜ. ಆವಾಗ ಅದು ಮೂಕ ವಿಸ್ಮಿತ ಆಗಿಬಿಟ್ಟಿತ್ತು. ಅದು ಹೇಳಿತು, ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ. ನನ್ನ ಮಾತು ಮಲಗಿಬಿಟ್ಟಿತ್ತು. ಮಾತನಾಡುವ ನಾಲಿಗೆ ಮಲಗಿತ್ತು. ಅದರೊಳಗೆ ಇವನು ಪ್ರವೇಶ ಮಾಡಿದ, ಈ ಭಗವಂತ ಪ್ರವೇಶ ಮಾಡಿ ಆ ನಾಲಿಗೆಗೆ ಮಾತನಾಡುವ ಶಕ್ತಿ ಕೊಟ್ಟ. ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ. ಅಖಿಲ ಶಕ್ತಿಧರ, ಇವನಿಗೆ ನಮಗೆ ಮಾತಾಡಲಿಕ್ಕೆ ಶಕ್ತಿ ಕೊಡೋದು ಮಾತ್ರ ಅಲ್ಲ, ಅವನು ನಮ್ಮ ಮನಸ್ಸಿಗೆ ಆಲೋಚನೆ ಮಾಡುವ ಶಕ್ತಿ ಕೊಡ್ತಾನೆ. ಮನಸ್ಸು ಮತ್ತು ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ ಹೀಗೆ ಮನಸ್ಸಿಂದು 5 ಪ್ರಭೇದ ಇವೆ. ಮನಸ್ಸು ಆಯ್ಕೆಗಳನ್ನು ನಮ್ಮ ಎದುರಿಗಿಡ್ತದೆ. ಇದನ್ನು ತಗೋಬೇಕು, ಅದನ್ನು ತಗೊಳ್ಬೇಕು ಅಂತ ಹೀಗೊಂದು 16 ಆಯ್ಕೆಗಳನ್ನು ನಮ್ಮ ಎದುರಿಗೆ ಮನಸ್ಸು ಇಡ್ತದೆ. ಆದರೆ ಅದ್ರಲ್ಲಿ ತೀರ್ಮಾನ ಮಾಡುವುದು ಬುದ್ಧಿ. ಮತ್ತೆ ಅಹಂಕಾರ ಅಂತ 3ನೇ ಪ್ರಭೇದ ಮನಸ್ಸಿಂದ. ಅದು ನಾನು ಅನ್ನೋ ಎಚ್ಚರವನ್ನ ತೋರಿಸ್ತದೆ, ಅದು ಅಹಂಕಾರ. ಮುಂದೆ ಚಿತ್ತ ಅಂದ್ರೆ ಮನಸ್ಸಿನದೇ ಇನ್ನೊಂದು ಭಾಗ, ಅದು ಮನಸ್ಸಿನ ಸ್ಮರಣ ಶಕ್ತಿಯನ್ನು ತೋರಿಸ್ತದೆ. ಅಲ್ಪಕಾಲಿಕ ಸ್ಮರಣ ಶಕ್ತಿಗೆ ಚಿತ್ತ ಅಂತಾರೆ. ಚೇತನ ಅಂದ್ರೆ ದೀರ್ಘಕಾಲದ ಒಂದು ಸ್ಮರಣ ಶಕ್ತಿ. ಹೀಗೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ 5 ಪ್ರಭೇದಗಳಿವೆ ಮನಸ್ಸಿಗೆ. ಈ 5 ಪ್ರಭೇದಗಳಿಗೂ ಬರೇ ನಾಲಿಗೆಗೆ ಮಾತ್ರ ಅಲ್ಲ, ಈ ಮನಸ್ಸಿನ 5 ಪ್ರಭೇದಗಳಿಗೂ ಪ್ರೇರಕ ಭಗವಂತನೇ. ನಮ್ಮ ಎದುರಿಗೆ ಇಷ್ಟೆಲ್ಲ ಆಯ್ಕೆಗಳನ್ನು ಇಟ್ಟವನು ಯಾರು? ಭಗವಂತ. ಅದಕ್ಕೆ ಒಂದು ಚಿಕ್ಕ ಮಗುವಿಗಾಗಲಿ, ದೊಡ್ಡವರಿಗಾಗಲಿ, ಹೆಣ್ಣಿಗಾಗಲಿ, ಗಂಡಿಗಾಗಲಿ, ಪ್ರಾಣಿಗಾಗಲಿ ಅನೇಕ ಆಯ್ಕೆಗಳನ್ನು ಎದುರಿಗೆ ನೋಡುವಂತಾಗ್ತದೆ. ಅಲ್ಲೊಂದಿಷ್ಟು ಹುಲ್ಲು, ಇಲ್ಲೊಂದಿಷ್ಟು ಹುಲ್ಲು, ಏನೇನೋ ಕಾಣಿಸ್ತವೆ. ಪ್ರಾಣಿಗೂ ಮನುಷ್ಯನಿಗೂ ಏನೇನೋ ಕಾಣಿಸ್ತದೆ. ಈ ಆಯ್ಕೆಗಳನ್ನೆಲ್ಲ ನಮ್ಮ ಎದುರಿಗೆ ಇಟ್ಟವ್ರು ಯಾರ? ಭಗವಂತನೇ ಇಟ್ಟ ಮನಸ್ಸಿನ ಮೂಲಕ. ಆ ಆಯ್ಕೆಗಳನ್ನ ಇಟ್ಟ ಮೇಲೆ ಅದರಲ್ಲಿ ಯಾವುದೋ ಒಂದನ್ನು ತಗೊಳ್ಬೇಕು ಅಂತ ಬುದ್ಧಿಗೂ ಪ್ರೇರಿಸಿದ್ನಲ್ಲ, ಅದನ್ನ ಯಾರು ಮಾಡಿದ? ಅದನ್ನು ಭಗವಂತನೇ ಮಾಡಿದ. ಅಂದ್ರೆ ಬುದ್ಧಿಯೂ ನಮ್ಮ ಕೈಯಲ್ಲಿಲ್ಲ, ಮನಸ್ಸು ನಮ್ಮ ಕೈಯಲ್ಲಿಲ್ಲ. ವಸ್ತುತ ಬುದ್ಧಿ ಏನಾದರೂ ನಮ್ಮ ಕೈಯಲ್ಲಿ ಇದ್ದಿದ್ರೆ ನಾವು ಯಾವತ್ತೂ ತಪ್ಪದೆ ಸರಿಯಾದದನ್ನೇ ಆಲೋಚನೆ ಮಾಡ್ತಿದ್ದೆವು. ಆದರೆ ಯಾವತ್ತೂ ನಾವು ಸರಿಯಾದದ್ದು ಆಲೋಚನೆ ಮಾಡ್ತಿಲ್ಲ. ಕೆಲವು ಬಾರಿ ತಪ್ಪನ್ನೇ ಆಲೋಚನೆ ಮಾಡ್ತೇವೆ, ಅನೇಕ ಬಾರಿ ತಪ್ಪನ್ನೇ ಆಲೋಚನೆ ಮಾಡ್ತೀವಿ, ತಪ್ಪನ್ನೇ ಆಯ್ಕೆ ಮಾಡ್ಕೋತೇವೆ, ತಪ್ಪು ಮಾರ್ಗವನ್ನೇ ಆಯ್ಕೆ ಮಾಡ್ಕೋತೀವಿ. ಯಾಕಿದೆಲ್ಲ ಹೀಗೆ ಅಂದ್ರೆ ಅವೆಲ್ಲವೂ ನಮ್ಮ ಹತೋಟಿಯಲ್ಲಿಲ್ಲ. ನಮ್ಮ ಹಿಂದಿನ ಸಂಸ್ಕಾರಗಳು, ನಾವು ಹೇಗೆ ಬೆಳೆದು ಬಂದೆವು, ನಮ್ಮ ವಂಶವಾಹಿಗಳೇನು, ಅದನ್ನೆಲ್ಲ ಅವಲಂಬಿಸಿದೆ. ಅಹಂಕಾರ ಅಂದ್ರೆ ನಾನು ಅನ್ನುವ ಎಚ್ಚರ, ಇದನ್ನು ನಾವು ಭಗವಂತನೇ ಕೊಟ್ಟವನು. ನೆನಪಿನ ಶಕ್ತಿಯನ್ನು ಯಾರು ಕೊಟ್ಟರು? ಅಲ್ಪಕಾಲದ ನೆನಪಿನ ಶಕ್ತಿಯನ್ನಾಗಲಿ, ದೀರ್ಘಕಾಲದ ನೆನಪಿನ ಶಕ್ತಿಯನ್ನಾಗಲಿ ನಮ್ಗೆ ಕೊಟ್ಟವನು ಯಾರು? ಭಗವಂತನೇ ಕೊಟ್ಟಿರ್ಬೇಕು. ಭಗವಂತ ಕೊಡದೆ ಹೋಗಿದ್ರೆ ಯಾವ ನೆನಪಿನ ಶಕ್ತಿ ನಮಗೆ ಏನು ಸಾಧ್ಯ ಆಗ್ತಿತ್ತು?
ಆದ್ರಿಂದ ನೆನಪು ಬರಬೇಕಾದ್ರೂ ಅವನೇ ಬರೆಸ್ಬೇಕು, ಹೋಗಿಸ್ಬೇಕಾದ್ರೂ ಅವನೇ ಹೋಗಿಸ್ಬೇಕು. ಇದು ಸ್ವಾರಸ್ಯದ ಸಂಗತಿ. ಭಗವಂತ ನೆನಪುಗಳನ್ನು ಹೋಗಿಸುವುದರಿಂದಲೇ ನಾವು ಸ್ವಲ್ಪ ಸುಖಿಗಳಾಗಿದ್ದೇವೆ. ಒಂದೆರಡು ಸಂದರ್ಭದಲ್ಲಿ ಅದು ಹೇಳಿದ್ದೆ. ಎಲ್ಲಾ ನೆನಪುಗಳು ಕೂಡ ಕಳೆದ ಜನ್ಮ ಅದ್ರ ಜನ್ಮದ ಆ ಕಡೆ ಇರಲಿ, ಕಳೆದ ಜನ್ಮದಲ್ಲಿ ನನಗೆ ಹೆಂಡತಿ ಯಾರಾಗಿದ್ರು, ಮಕ್ಕಳು ಯಾರಾಗಿದ್ರು, ನನ್ನ ಗಂಡ ಯಾರಾಗಿದ್ರು, ತಂದೆ ತಾಯಿ ಯಾರಾಗಿದ್ರು ಅನ್ನೋ ನೆನಪುಗಳು ಒಂದು ವೇಳೆ ಇವತ್ತು ನಮ್ಗೆ ಬರುವುದಾಗಿದ್ರೆ ಸುತ್ತಮುತ್ತ ನೋಡುವ ಎಲ್ಲಾ ವಸ್ತುಗಳಲ್ಲೂ ಗೊಂದಲ. ಯಾವುದ್ರ ಬಗ್ಗೆ ಸೆಳೆತ, ಯಾವ್ದನ್ನ ತಗೊಳ್ಳೋದು, ಯಾವ್ದನ್ನ ಬಿಡೋದು, ಹೀಗೆಲ್ಲ ಆಗಿ ಹೋಗ್ತಿತ್ತು. ಕಳೆದ ಜನ್ಮ ಅದ್ರ ಹಿಂದಿನ ಜನ್ಮದ ಆ ಕಡೆ ಇರಲಿ, ಈ ಜನ್ಮದಲ್ಲಿ ಆದ್ರೂ ಕೂಡ ಎಷ್ಟೋ ಜನರನ್ನ ನಾವೆಲ್ಲ ಕಳ್ಕೊಂಡಿದ್ದೇವೆ. ನಾವು ಈ ನಮ್ಮ ಒಂದು ಸುದೀರ್ಘ ಜೀವನದಲ್ಲಿ ಯಾರ್ಯಾರನ್ನೋ ಕಳ್ಕೊಂಡಿದ್ದೇವೆ. ಎಲ್ಲಾ ನೆನಪುಗಳು ಕೂಡ ಮೊದಲನೇ ದಿವಸ ಇರುವಷ್ಟು ಫ್ರೆಶ್ ಆಗಿ ಇದ್ದಿದ್ರೆ ನಮ್ ಗತಿ ಏನಾಗ್ತಿತ್ತು, ಎಷ್ಟು ಗೋಳಾಡ್ತಿದ್ದೆವು. ಹಾಗಾಗಿ ಸ್ಮರಣಶಕ್ತಿ ಹೋಗುವುದು ಭಗವಂತನ ಅನುಗ್ರಹದಿಂದಲೇ, ಸ್ಮರಣಶಕ್ತಿ ಬರುವುದು ಭಗವಂತನ ಅನುಗ್ರಹದಿಂದಲೇ. ಮತ್ತೆ ಇದು ಅಲ್ಪಕಾಲದ ಸ್ಮರಣಶಕ್ತಿ. ದೀರ್ಘಕಾಲದ ಸ್ಮರಣಶಕ್ತಿಯು ಕೂಡ ಭಗವಂತನ ಅನುಗ್ರಹದಿಂದಲೇ ಇರುವುದು, ಹೋಗುವುದು. ಇವತ್ತು ನಮಗೆ ಅದು ಯಾವ್ದ್ಯಾವುದೋ ಕಾಲದ ಕೆಲವು ಸ್ಮರಣ ಶಕ್ತಿಗಳು ಇವತ್ತಿವೆ, ಸಂಸ್ಕಾರ ನಮ್ಮ ಮನಸ್ಸಿನೊಳಗಿದೆ. ಇದನ್ನ ನಾವು ದೃಢವಾಗಿ ನಂಬಬೇಕು. ಅದಲ್ಲದೆ ಹೋಗಿದ್ರೆ ಇವತ್ತು ಇಷ್ಟು ಜನ ಹೇಳಬೇಕು ಕೇಳಬೇಕು ಅಂತ ಕೂತಿದ್ದೇವಲ್ಲ, ಹೇಳಬೇಕು ಕೇಳಬೇಕು ಅನ್ನುವ ಆಸಕ್ತಿ ಎಷ್ಟು ಜನರಿಗೆ ಬರ್ತದೆ ಅಂತ ಒಂದು ಸಂಸ್ಕಾರ ನಮ್ಮ ಒಳಗೆ ಇರೋದ್ರಿಂದಲೇ ಈ ಮಾರ್ಗದಲ್ಲಿ ನಾವಿದ್ದೇವೆ. ಈ ಮಾರ್ಗದಲ್ಲಿ ಇದ್ದು ನಾವು ಏನು ದೊಡ್ಡ ಸಾಧನೆ ಮಾಡಿದ್ದೇವೆ, ಭಗವಂತನ ಕಂಡೆವ, ಏನಾದ್ರೂ ಪವಾಡ ಮೆರೆದೇವ, ಅದೇನೂ ಮಾಡಿಲ್ಲದೆ ಇರಬಹುದು. ಆದ್ರೂ ಇಲ್ಲಿ ಇದ್ದೀವಿ ಅನ್ನೋದೇ ನಿಧಾನವಾಗಾದ್ರೂ ನಡೆದಿದ್ದೀವಲ್ಲ, ನಡೆದಿದ್ದೀವಿ ಅನ್ನೋದು ಸಣ್ಣ ಸಾಧನೆ ಏನೂ ಅಲ್ಲ. ದೀರ್ಘಕಾಲದ ಒಂದು ನೆನಪು, ಯಾವ್ದ್ಯಾವುದೋ ದೀರ್ಘಕಾಲದ ನೆನಪುಗಳು ನಮ್ಮ ಒಳಗಿವೆ. ಇವೆಲ್ಲ ಹೇಗಾಗಿರ್ತಾವಂದ್ರೆ, ನಮ್ಮ ಈ ಮನಸ್ಸು ಅಂತ ಅನ್ನೋದು ಅದು ಮೆಮೊರಿ ಕಾರ್ಡ್ ಇದ್ದ ಹಾಗೆ, ಮೆದುಳು ಅಂತ ಅನ್ನೋದು ಕಂಪ್ಯೂಟರ್ ಇದ್ದ ಹಾಗೆ. ಹಿಂದೆ ಹೇಳಿದ್ದೆ, ಮೆದುಳು ಅದು ಈ ಜನ್ಮಕ್ಕೊಂದು, ಮುಂದಿನ ಜನ್ಮಕ್ಕೊಂದು, ಮತ್ತೊಂದು ಜನ್ಮಕ್ಕೊಂದು. ಮನಸ್ಸು ಮಾತ್ರ ಎಲ್ಲಾ ಜನ್ಮಕ್ಕೂ ಒಂದೇ ಮೆಮೊರಿ ಕಾರ್ಡಿನಂತೆ. ಕಂಪ್ಯೂಟರ್ ಹಾಳಾದಾಗ, ಮೊಬೈಲ್ ಹಾಳಾದಾಗ ಹಿಂದಿನ ಮೆಮೊರಿ ಕಾರ್ಡನ್ನೇ ಮತ್ತೆ ಅದಕ್ಕೆ ಹಾಕ್ತೇವಲ್ಲ, ಮತ್ತೆ ಅದು ಮುಂದುವರಿತದಲ್ಲ. ಕೆಲವೊಂದು ಬಾರಿ ಮೆಮೊರಿ ಕಾರ್ಡು ಹಾಳಾಗೋದಿದೆ, ಆದ್ರೂ ಮೊಬೈಲ್ ಬೇಗ ಹಾಳಾಗ್ತದೆ, ಕಂಪ್ಯೂಟರ್ ಬೇಗ ಹಾಳಾಗ್ತದೆ, ಅದನ್ನ ಮೆಮೊರಿ ಕಾರ್ಡ್ ಬೇಗ ಹಾಳಾಗೋದಿಲ್ಲ. ಅಂತೂ ಆ ದೀರ್ಘಕಾಲದ ನೆನಪುಗಳನ್ನೆಲ್ಲ ನಮ್ಮ ಒಳಗಿಟ್ಟು ಎಲ್ಲಾ ನೆನಪುಗಳು ಹೊರಗೆ ಎದ್ದು ಬರಲಿಲ್ಲ. ಆದ್ರೆ ಕೆಲವು ಸಂಸ್ಕಾರಗಳು ನಮಗೆ ಉಪಯೋಗ ಆಗುವಂತೆ ಮಾಡಿದ್ದಾನಲ್ಲ ಭಗವಂತ. ಆ ಸಂಸ್ಕಾರ ಇದ್ದಿದ್ರಿಂದಲೇ ಸ್ವಲ್ಪ ಸನ್ಮಾರ್ಗದಲ್ಲಿ ನಾವಿದ್ದೀವಲ್ಲ. ಇಲ್ಲದೆ ಹೋದ್ರೆ ಏನ್ ಇಡ್ತಿದ್ದೇವೆ ನಾವು? ಹೀಗೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಇಷ್ಟಕ್ಕೂ ಅವನೇ ನಿಯಾಮಕ. ಇನ್ನು ಇಲ್ಲಿ ಅಖಿಲ ಶಕ್ತಿ ಧರ ಅಂತ ಬಂತಲ್ಲ, ಅಖಿಲ ಶಕ್ತಿ ಅಂದ್ರೆ ಮನಸ್ಸಿನ ಶಕ್ತಿ, ಬುದ್ಧಿಯ ಶಕ್ತಿ, ಅಹಂಕಾರದ ಶಕ್ತಿ, ಚಿತ್ತದ ಶಕ್ತಿ, ಚೇತನಾದ ಶಕ್ತಿ, ಇದನ್ನೂ ಅವನೇ ಮಾಡಿದ. ಮತ್ತೆ ಮಲಗಿದ್ದ ನನ್ನ ಮಾತನ್ನ ಅವನೇ ಬಡಿದೆಬ್ಬಿಸಿದ. ವಸ್ತುತಃ ಮಲಗಿದ್ದ ನನ್ನ ಮಾತಿನ ಶಕ್ತಿ, ಸುಪ್ತವಾದ ಮಾತಿನ ಶಕ್ತಿ, ಅದು ಎದ್ದು ಕೆಲಸ ಮಾಡಬೇಕು ಅಂದ್ರೆ ಹಿಂದೆ ಮನಸ್ಸು ಕೆಲಸ ಮಾಡಿದಾಗಲೇ ಅದು ಕೆಲಸ ಮಾಡೋದು. ಈ ಒಂದು ಯಾವುದೋ ಬಟ್ಟೆ ಗಾಳಿಯಲ್ಲಿ ಹಾರಾಡ್ತಿರ್ತದೆ, ಒಂದು ಚೆಂಡು ಉರುಳಿ ಹೋಗ್ತಾ ಇರ್ತದೆ, ಅಲ್ಲಿ ಹಿಂದೆ ಏನು ಮನಸ್ಸು ಕೆಲಸ ಮಾಡ್ತಿರೋದಿಲ್ಲ, ಜಡ ಅದು. ನಾವ್ಯಾರೋ ಮನಸ್ಸಿದ್ದವ್ರು ಅದನ್ನ ದಬ್ಬಿದಾಗ ಕೆಲಸ ಮಾಡ್ತದೆ. ಗಾಳಿ ಬೀಸಿದಾಗ ಬಟ್ಟೆ ಹಾರಾಡ್ತದೆ, ಧ್ವಜ ಹಾರಾಡ್ತದೆ. ಅಂತೂ ಧ್ವಜಕ್ಕೆ ಅದರದ್ದೇ ಆದ ಮನಸ್ಸೇನು ಇಲ್ಲ. ಆದ್ರೆ ಮಾತನಾಡುವ ನಾಲಿಗೆ ಕೆಲಸ ಮಾಡ್ಬೇಕಂದ್ರೆ ಅದು ಹಿಂದಿನ ಮನಸ್ಸು ಬೇಕು. ಮನಸ್ಸಿದ್ದಿಂದಲೇ ಮಾತು ಆಡ್ಲಿಕ್ಕೆ ಸಾಧ್ಯ ಆಯ್ತಾ ನಾಲಿಗೆಗೆ. ಇವತ್ತು ಭಗವಂತನ ನೀವು ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿದ್ನಲ್ಲ, ಇವನೇನು ಈಗ ಜನ್ಮದಲ್ಲಿ ಅವನಿಗೆ ಭಗವಂತನ ಸಾಕ್ಷಾತ್ಕಾರ ಹೊಸದಾಗಿ ಇದ್ದಿರಬಹುದು. ಆದ್ರೆ ಹಿಂದೆ ಅನೇಕ ಬಾರಿ ಭಗವಂತನನ್ನು ಅವನು ಕಂಡವನೇ, ಮತ್ತೆ ಅನೇಕ ಬಾರಿ ಭಗವಂತನ ಸ್ತೋತ್ರ ಮಾಡಿದವನೇ. ಆದ್ರಿಂದ ಇವನಿಗೆ ಅದು ಬಂತು. ಈಜು ಯಾವ ತರ ಕಲ್ತಿದ್ದವನಿಗೆ ಆಕಸ್ಮಿಕವಾಗಿ ಬಾವಿಯಲ್ಲಿ ಬಿದ್ದರೆ ಈಜ್ಲಿಕ್ಕೆ ಸಾಧ್ಯ ಆಗ್ತದೆ. ಈಜೇ ಕಲ್ತಿಲ್ದೇ ಇದ್ದವನು ಮುಳುಗಿ ತಳ ಸೇರ್ತಾನಷ್ಟೆ. ಹಾಗೆ ಇವೆಲ್ಲ ಅನ್ಯಾಂಶ ಹಸ್ತಚರಣ ಶ್ರವಣತ್ವಗಾದೀನ್. ಅದಷ್ಟೇ ಅಲ್ಲ, ನಮ್ಮ ಮಾತಿನ ಶಕ್ತಿಯನ್ನ ಇವನು ಬಡಿದೆಬ್ಬಿಸಿದ. ಮತ್ತೆ ಹಸ್ತ, ನನ್ನ ಕೈ ಕಾಲು, ಶ್ರವಣ, ಹಸ್ತಚರಣ, ಶ್ರವಣ, ತ್ವಕ್ ನನ್ನ ಚರ್ಮ, ಇದು ಎಲ್ಲವನ್ನು ಇವನೇ ಪ್ರಚೋದಿಸಿದ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮತ್ತೆ ಮನಸ್ಸಿನ 5 ಪ್ರಭೇದ, ಮತ್ತೆ ಸಾಕ್ಷಿ ಅಂದ್ರೆ ಒಳಗಿರುವ ಆತ್ಮ, ಈ 16 ಕೂಡ ಇವನೇ ಪ್ರಚೋದಿಸ್ತಾ ಇದ್ದಾನೆ. ಅದಿಲ್ಲದೆ ಹೋಗಿದ್ರೆ ಇದು ಯಾವುದು ಕೂಡ ಏನು ಕೆಲಸ ಮಾಡ್ತಿರ್ಲಿಲ್ಲ.
ಕೈ ನಮ್ಮ ಅಧೀನದೊಳಗಿದೆ ಅಂತ ನಾವು ತಿಳಿದಿದ್ದೀವಿ. ಆದರೆ ಯಾರಿಗೆ ಯಾವಾಗ ಎಲ್ಲಿ ಕೈಗೆ ಏನು ಆಘಾತ ಆಗ್ತದೋ ಗೊತ್ತಿಲ್ಲ. ಅಂತೂ ಈಗಿದೆ ಅಂತಂದ್ರೆ ಇವೆಲ್ಲವನ್ನು ಕೂಡ ಅವನೇ ಪ್ರಚೋದಿಸ್ತಾ ಇದ್ದಾನೆ. ಅಲ್ಲಿ ಪ್ರಚೋದಿಸ್ತಿರುವುದು ಅನ್ನೋದು ಹಿಂದೆ ಎರಡು ಸಂಗತಿಗಳು. ಎಲ್ಲರಿಗೂ ಕೈ ಸುಮ್ಮನೆ ಹೀಗೆ ಅಲಗಾಡ್ತದೆ, ಏನೇನೋ ಕೆಲಸ ಮಾಡ್ತದೆ. ಏನು ಬೇರೆ ಏನು ಮಹಾ ಕೆಲಸ ಮಾಡದೆ ಹೋದ್ರು ಕೈ ಊಟ ಅಂತೂ ಮಾಡೇ ಮಾಡ್ತದೆ. ಆದರೆ ಕೆಲವರ ಕೈ ಏನಾದರೂ ವಿಶೇಷ ಕೆಲಸ ಮಾಡ್ತದೆ. ಒಂದು ಕುಸುರಿ ಕೆಲಸ, ಒಂದು ಮಹತ್ವದ ಕೆಲಸ ಏನಾದರೂ ಮಾಡಬೇಕು ಅಂತಿದ್ರೆ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಯಾರ ಮನಸ್ಸಿಗೆ ದೇಹಕ್ಕೆ ಒಂದು ತರಬೇತಿ ಇರ್ತದೆ, ಟ್ರೈನಿಂಗ್ ಇರ್ತದೆ, ಅಂಥವ್ರು ವಿಶೇಷ ಯಂತ್ರ ಉಪಕರಣ ಇತ್ಯಾದಿಗಳನ್ನು ಮಾಡ್ತಾರೆ. ಅವರೇನಾದರೂ ಚಿತ್ರ ಬರೆದಾರೋ, ಅವರೇನಾದರೂ ಕಲಾವಿದರಾದಾರೋ, ಅವರೇನಾದರೂ ವಾದ್ಯಗಳನ್ನು ನುಡಿಸ್ಯಾರ. ಹೀಗೆ ಕೈ ಕೆಲಸ ಒಂದು ಸಾಮಾನ್ಯವಾಗಿ ತಿಂದು ಉಣ್ಣೋದು, ಸ್ನಾನ ಮಾಡೋದು. ವಿಶೇಷ ಕೆಲಸ ಅಂದರೆ ಒಂದು ಯಾವುದೋ ನಿರ್ದಿಷ್ಟ ಭಾಗದಲ್ಲಿ ಪರಿಣತಿ. ಇದು ಎರಡಕ್ಕೂ ಅವನೇ ಕಾರಣ ಅಂತ. ನಾವು ಯಾವುದಾದ್ರೂ ವಿಶೇಷ ಕೆಲಸದಲ್ಲಿ ಪರಿಣಿತರಾಗಿದ್ದರೆ ಅದನ್ನು ನಮಗೆ ಮಾಡಿಸಿದವನು ಭಗವಂತನೇ. ನಿತ್ಯ ನಾವು ಎದ್ದ ಮೇಲೆ ಕೈ ಹೇಳ್ತದಲ್ಲ, ಏನೋ ಕೆಲಸಗಳನ್ನ ಶುರು ಮಾಡ್ತೀವಿ, ಎದ್ದು ಕೂಡಲೇ ನಮ್ಮ ಕೈ ಕಾಲು ಅಳಗಾಡ್ಲಿಕ್ಕೆ ತೊಡಗ್ತಾವಲ್ಲ, ಅದಕ್ಕೂ ಭಗವಂತನೇ ಕಾರಣ. ಕಾಲು ಹಾಗೇನೆ. ಸಾಮಾನ್ಯ ಕೆಲಸ ಮಾಡುವುದಾಗ್ಲಿ, ಕಾಲಿನಿಂದ ಮಾಡಬಹುದಾದ ವಿಶೇಷ ಕೆಲಸಗಳು ಅದನ್ನು ಭಗವಂತನೇ ಮಾಡಿಸ್ತಾನೆ. ಏನು ಧ್ಯಾನ ಮಾಡಲಿ ಬಿಡಲಿ, ನಮ್ಮ ಬಾಯಿ ಏನಾದರೂ ಅರ್ಥಹೀನವಾದನ್ನ ಆಡುವಂತ ಆಡ್ತಿರ್ತದೆ. ಕೆಲವು ಸಾರಿ ಉಳಿದವರಿಗೆಲ್ಲರಿಗೂ ಬೇಸರ ಅನ್ನಿಸ್ತಿರ್ತದೆ. ಇವನು ತನ್ನ ಬೇಸರ ಕಳೀಲಿಕ್ಕಾಗಿ ಏನೇನೋ ಮಾತಾಡ್ತಿರ್ತಾನೆ. ತನ್ನ ಬೇಸರ ಕಳೀಲಿಕ್ಕಾಗಿ ಇವನು ಮಾತಾಡಿದಾಗ ಉಳಿದವ್ರಿಗೆ ಬೇಸರ ಅನ್ನಿಸ್ತಿರ್ತದೆ. ಅಂತೂ ವ್ಯರ್ಥವಾದ ಮಾತುಗಳನ್ನ ಆಡ್ತಿರ್ತಾನೆ. ವ್ಯರ್ಥವಾದ ಮಾತುಗಳನ್ನೇ ಆಡಲಿ, ಏನೇ ಆಡಲಿ, ಅದೆಲ್ಲದೂ ಭಗವಂತನಿಂದಲೇ ಆಗಬೇಕು. ಇನ್ನು ಅದಲ್ಲದೆ ವಿಶೇಷವಾದ ಮಾತುಗಳು, ಜಗತ್ತಿಗೆ ನೊಂದಂಥ ಬೆಂದಂಥ ಜಗತ್ತಿಗೆ ಸಾಂತ್ವನ ಹೇಳುವ ಮಾತುಗಳು, ಭಗವಂತನನ್ನು ಸ್ತುತಿಸುವಂಥ ಮಾತುಗಳು, ಅದಾಗಬೇಕಾದ್ರೂ ಭಗವಂತನಿಂದಲೇ ಆಗಬೇಕು. ಹಸ್ತ ಚರಣ ಶ್ರವಣ, ಕಿವಿ ಅಂತೂ ಕೇಳಿಸ್ತದೆ, ಸಾಮಾನ್ಯವಾದ ಶಬ್ದಗಳು ಕೇಳಿಸ್ತವೆ. ಹುಟ್ಟಿದ ಮಗುವಿಗೂ ಕೂಡ ಕಿವಿ ಕೇಳಿಸ್ತಿರ್ತದೆ. ಶಬ್ದಗಳನ್ನು ಕೇಳಿ ಕೇಳಿಯೇ ಅದು ಭಾಷೆ ಕಲಿತದೆ. ಒಂದು ವೇಳೆ ಮಗು ಕಿವುಡಾಗಿದ್ರೆ ಅದಕ್ಕೆ ಹೊಸ ತನ್ನ ಮಾತೃಭಾಷೆ ಕೂಡ ಬರೋದಿಲ್ಲ. ಅದರಿಂದ ಕಿವಿ ಕೇಳಿಸ್ತದೆ, ಶಬ್ದಗಳು ಬೀಳ್ತವೆ. ಆದರೆ ವಿಶೇಷ ಶಬ್ದಗಳು ಬೀಳ್ಬೇಕಲ್ಲ, ಶಾಸ್ತ್ರದ ಬೋಧನೆ ಮಾತು ಬೀಳಬೇಕು ಅಂದರೆ ಅದಕ್ಕೆ ಭಗವಂತನ ಪ್ರೇರಣೆ ಬೇಕು. ಅದಿಲ್ಲದೆ ಹೋದರೆ ಆ ಕೆಲಸವೂ ಆಗೋದಿಲ್ಲ. ಹಸ್ತ ಚರಣ ಶ್ರವಣ ತ್ವಕ್ ಚರ್ಮ, ಈ ಎಲ್ಲದಕ್ಕೂ ಕೂಡ ಹೀಗೆ ಭಗವಂತನ ಪ್ರೇರಣಾ ಬೇಕೇ ಬೇಕು. ಚರ್ಮಕ್ಕೆ ಅದೇನಿಲ್ಲದೆ ಹೋದರೂ ಒಂದಿಷ್ಟು ಶುದ್ಧ, ನಮ್ಮ ದೇಹವನ್ನು ಶುದ್ಧ ಮಾಡ್ಕೊಳ್ಳಿಕ್ಕಾಗಿ ಏನೋ ಹಚ್ಕೋತೇವೆ. ಆದರೆ ಅದೇನು ದೊಡ್ಡ ಪುರುಷಾರ್ಥ ಅಲ್ಲ. ಭಗವಂತನಿಗೆ ಅಭಿಷೇಕ ಮಾಡಿದ ಒಂದು ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡಾಗ ಅವನಿಗೆ ಹಚ್ಚಿದ ಒಂದೇನೋ ಗಂಧನೋ ಮತ್ತೊಂದೇನೋ ಭಸ್ಮವೋ ಅದನ್ನು ಧಾರಣೆ ಮಾಡ್ತೇವೆ. ಅದು ಆ ಶ್ರವಣಕ್ಕಾಗುವಂಥ ಒಂದು ಪ್ರೇರಣೆ. ಕೈಗೆ ಪ್ರೇರಣೆ ಸಿಗಬೇಕು, ನಮ್ಮ ದೇಹಕ್ಕೆ ಆ ಭಸ್ಮವನ್ನು ನಾಮವನ್ನು ಹಚ್ಕೊಳ್ಳುವಂಥ ಪ್ರೇರಣೆ ಬೇಕು. ಎಲ್ಲವೂ ಭಗವಂತನಿಂದಲೇ ಆಗೋದು. ಇದನ್ನ ಯಾಕೆ ಎಷ್ಟು ವಿಸ್ತೃತವಾಗಿ ಹೇಳಿದೆ ಅಂದರೆ, ಧ್ರುವ ಭಗವಂತನ ನೋಡಿದಾಗ ಅಷ್ಟು ಆಶ್ಚರ್ಯಚಕಿತನಾಗಿ ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ತಿಳಿದೆ ಇದನ್ನು ಮಾತಾಡಿದ. ನಮಗೆ ಭಗವಂತನನ್ನು ನೋಡ್ಲಿಕ್ಕಾಗಿಲ್ಲ, ಆದ್ದರಿಂದ ಆಶ್ಚರ್ಯವೂ ಆಗಿಲ್ಲ. ಆದರೆ ಭಗವಂತನ ಕೃತಿಯಾದಂಥ ಈ ದೇಹ, ನಮ್ಮ ಈ ದೇಹ, ನಿಮ್ಮ ಈ ದೇಹ, ಇದನ್ನು ನೋಡಿದಾಗ ಅಷ್ಟೇ ಆಶ್ಚರ್ಯ ಆಗಬೇಕು. ಅಷ್ಟಲ್ಲದೆ ಹೋದರೂ ಸ್ವಲ್ಪ ಕಡಿಮೆ ಆದರೂ ಆಶ್ಚರ್ಯ ಆಗಬೇಕು. ಯಾಕೆಂದರೆ ನೀವು ಭಗವಂತನ ಪ್ರತಿಬಿಂಬ, ಅವರೂ ಭಗವಂತನ ಪ್ರತಿಬಿಂಬ. ನಾಯಿ, ತೀರಾ ಕ್ಷುದ್ರವಾದ ನಾಯಿ, ತೀರಾ ಕ್ಷುದ್ರ ಅನಿಸಬಹುದಾದಂಥ ಪಾರ್ಥೇನಿಯಂ ಗಿಡ, ಹಿಂದೆ ನಾವು ನೋಡಿದ್ದೇವೆ. ಪ್ರತಿಯೊಂದು ಕಡೆನೂ ಭಗವಂತ ಇದ್ದೇ ಇದ್ದಾನೆ. ಯಾರನ್ನ, ಯಾವ ವ್ಯಕ್ತಿಗಳನ್ನ, ಯಾವ ವರ್ಗ ಜನಜಾತಿಗಳನ್ನ ತೀರಾ ಕೀಳು ಅಂತ ಕೆಲವು ಬಾರಿ ನಮ್ಮ ಮನಸ್ಸು ತಿರಸ್ಕರಿಸಿ ಬಿಡ್ತದೋ ಅಂಥದ್ರಲ್ಲೂ ಭಗವಂತ ಇರುವುದರಿಂದ ಅದು ಯಾವುದು ಕೀಳು ಅಲ್ವೇ ಅಲ್ಲ. ಹಾಗಾದ್ರೆ ಅದೆಲ್ಲವೂ ಅದ್ಭುತ ಅಂತ ನಮ್ಗೆ ಕಾಣಬೇಕಲ್ಲ. ಕಂಡಾಗ ನಮಗೆ ಭಗವಂತನ ಸ್ತೋತ್ರ ಮಾಡ್ಲಿಕ್ಕೆ ಸಾಧ್ಯ ಆಗೇ ಆಗ್ತದೆ. ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ಸ್ವಾರ್ಥಃ ಪರಸ್ಪೃತಃ ಏಕಾಂತ ಭಕ್ತಿರ್ ಗೋವಿಂದೇ ಯತ್ ಸರ್ವತ್ರ ತದೀಕ್ಷಣಂ ಅಂತ ಹಿಂದೆ ಒಂದ್ ಕಡೆ ಬಂದಿತ್ತು. ಮನುಷ್ಯ ಮುಟ್ಟಬಹುದಾದ ಅತಿ ದೊಡ್ಡ ಎತ್ತರ ಅಂದ್ರೆ ಏನು, ಅವನು ಏರಬಹುದಾದ ಅತಿ ದೊಡ್ಡ ಎತ್ತರ ಅಂದ್ರೆ ಏನು? ಏನೋ ವೈಜ್ಞಾನಿಕ ಸಾಧನೆ ಮಾಡ್ಬೋದು, ಏನೋ ತಾಂತ್ರಿಕ ಸಾಧನೆ ಮಾಡ್ಬೋದು, ಕಲೆಗಳಲ್ಲಿ, ಲಲಿತ ಕಲೆಗಳಲ್ಲಿ ಮಹಾ ಸಾಧನೆಯನ್ನು ಅವನು ಮಾಡಿ ಬಿಡಬಹುದು. ಆದರೆ
ಎಲ್ಲಾ ಕಡೆ ಭಗವಂತನ ಕಾಣ್ಲಿಕ್ಕೆ ಮಾತ್ರ ಅಷ್ಟು ಸುಲಭವಾಗಿ ಕಾಣ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ ನೂರಾರು ಪೂರ್ವಗ್ರಹಗಳು, ನಮ್ಮ ಮನಸ್ಸಿನ ದುರ್ಭಾವನೆಗಳು ಭಗವಂತನನ್ನೆಲ್ಲ ಕಾಣ್ಲಿಕ್ಕೆ ಅಡ್ಡಿ ಮಾಡಿಬಿಡ್ತಾನೆ. ಅದಕ್ಕಾಗಿ ದೇವಾಲಯಕ್ಕೆ ಬಂದು ಅಲ್ಲಿ ಮಾತ್ರ ಭಗವಂತನ ಕಾಣ್ತೇವೆ. ಕಲ್ಲು ನಾಗರ ಕಂಡ್ರೆ ಅಲ್ಲಿ ಒಳಗೆ ನಾಗರ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡು ಆರಾಧನೆ ಮಾಡ್ತೀವಿ. ದಿಟ ನಾಗರ ಕಂಡ್ರೆ ಅದನ್ನ ಹೊಡೆದು ಹಾಕ್ಬೇಕು ಅಂತ ಹೋಗ್ತೇವೆ. ಅದನ್ನೇ ಅಣ್ಣ ಹೇಳಿದ್ದು. ಇದು ನಮಗೆ ಕಲ್ಲು ನಾಗರದೊಳಗೂ ದಿಟ ನಾಗರದೊಳಗೂ, ಕಲ್ಲಿನ ವಿಗ್ರಹದೊಳಗೂ ದಿಟವಾದ ಮನುಷ್ಯನೊಳಗೂ, ಅವನು ಯಾವ ವರ್ಗಕ್ಕಾದ್ರೂ ಸೇರಿರ್ಲಿ, ಯಾವ ಅಂತಸ್ತಿಗಾದ್ರೂ ಸೇರಿರ್ಲಿ, ಯಾವ ಜಾತಿಗಾದ್ರೂ ಸೇರಿರ್ಲಿ, ಅಲ್ಲಿ ಭಗವಂತನ ಕಾಣ್ಲಿಕ್ಕೆ ಸಾಧ್ಯ ಆದ್ರೆ ಎಂಥ ಅದ್ಭುತ! ಇದೆಂಥ ಅದ್ಭುತ! ಇದು ಈ ಒಂದು ನಡೆದಾಡುವ ಜೀವ ನನ್ನ ಎದುರಿಗೆ ಬಂತಲ್ಲ, ಇದೇನು ಕಡಿಮೆ ಅದ್ಭುತನ ಅಂತ ಅನಿಸ್ತದೆ. ಯಾಕೆಂದ್ರೆ ಪ್ರತಿಯೊಂದು ಜೀವದಲ್ಲಿಯೂ ಒಂದೊಂದು ವಿಶಿಷ್ಟವಾದ ಶಕ್ತಿ ಇದೆ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದ್ ಊರ್ಜಿತಮೇವ ತತ್ತದೇವ ಅವಗಚ್ಛತ್ವಂ ಮಮ ತೇಜೋಂಶ ಸಂಭವಂ ಅಂತ ಭಗವದ್ಗೀತಾದಲ್ಲೇ ಕೃಷ್ಣ ಹೇಳ್ತಾನೆ. ಯದ್ಯದ್ ವಿಭೂತಿ ಮತ್ಸತ್ವಂ, ಜಗತ್ತಿನಲ್ಲಿ ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ವ್ಯಕ್ತಿ, ಗಂಡಿರ್ಲಿ ಹೆಣ್ಣಿರ್ಲಿ, ಬಡವ ಬಲ್ಲಿದ ಪಂಡಿತ ಪಾಮರ ಏನೇ ಇರಲಿ, ಪ್ರತಿಯೊಂದಕ್ಕೂ ಕೂಡ ಅವನದೇ ಆದೊಂದು ವೈಶಿಷ್ಟ್ಯ ಇರ್ತದೆ. ಆ ವೈಶಿಷ್ಟ್ಯ ಕೆಲವು ಬಾರಿ ಅವರವರಿಗೆ ಅದು ಗೊತ್ತಿರೋದಿಲ್ಲ. ತಮಗೇನು ವೈಶಿಷ್ಟ್ಯ ಅಂತ ಗುರುತಿಸ್ಲಿಕ್ಕೆ ಆಗದೆ ಇರೋದ್ರಿಂದ ಹಿಂದುಳಿದು ಬಿಟ್ಟಿರ್ತಾರೆ. ಅಂತೂ ಒಂದು ಇರ್ತದೆ, ಒಂದೇನೋ ಸೂಕ್ತವಾದ ಶಕ್ತಿ ಪ್ರತಿಯೊಬ್ಬರಲ್ಲೂ ಇರ್ತದೆ. ಮತ್ತು ಅದನ್ನು ಕೊಟ್ಟವನು ಯಾರು? ಆ ಶಕ್ತಿಯನ್ನು ಭಗವಂತ ಕೊಟ್ಟ. ಮತ್ತೆ ಅಲ್ಲಿ ಇದ್ದು ಆ ಕೆಲಸ ಆಗುವಂತೆ ಮಾಡಿದ್ನಲ್ಲ. ಅನೇಕ ಬಾರಿ ತೀರಾ ಸಣ್ಣವರಿಂದ ಆಗುವ ಕೆಲಸಗಳು ದೊಡ್ಡವರಿಂದ ಆಗ್ತಾನೇ ಇರೋದಿಲ್ಲ. ಹಾಗಾದ್ರೆ ಅದನ್ನು ಮಾಡಿಸಿದವನು ಯಾರು? ಅದನ್ನೆಲ್ಲ ನೋಡಿದಾಗ ನಮ್ಗೆ ಆಶ್ಚರ್ಯ ಆಗ್ಬೇಕಲ್ಲ. ಅದು ಆಗಬೇಕು ಅಂತ ಈ ಮಾತು ನಮಗೆ ತಿಳಿಸ್ತದೆ ಅಂತ ನಂದು ವಿಶ್ಲೇಷಣೆ. ಅದಿಲ್ಲದೆ ಹೋದ್ರೆ ನಾವು ಆಶ್ಚರ್ಯಗಳನ್ನು ನೋಡ್ಲಿಕ್ಕೆ ಎಲ್ಲೋ ಅದ್ಯಾವ್ದು ಜಗತ್ತಿನ 8 ಅದ್ಭುತಗಳು, ಅದ್ಯಾವುದೋ ಊರಿನಲ್ಲಿ ಅಷ್ಟು ದೊಡ್ಡ ಗೋಪುರ, ಪಿಸುಗುಟ್ಟುವ ಗೋಪುರ ಅಂತೆಲ್ಲ ಎಲ್ಲೆಲ್ಲೋ ಹೋಗಿ ನೋಡ್ತಾ ಅದನ್ನು ಆಶ್ಚರ್ಯ ಅಂತೀವಿ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಆಶ್ಚರ್ಯ ಅಂದ್ರೆ ಈ ಜೀವವೇ, ಮನುಷ್ಯನೇ. ಪ್ರಾಣಿ ಪಕ್ಷಿಗಳು ಆಶ್ಚರ್ಯವೇ, ನವಿಲೇನು ಕಡಿಮೆ ಆಶ್ಚರ್ಯ ಏನು? ಕೋಗಿಲೆ, ಸಿಂಹ, ಹುಲಿ, ಆನೆ ಎಲ್ಲವೂ ಆಶ್ಚರ್ಯವೇ ಸೌಂದರ್ಯದ ದೃಷ್ಟಿಯಿಂದ, ಬಲದ ದೃಷ್ಟಿಯಿಂದ. ಆದರೆ ಭಗವಂತನನ್ನು ತಿಳಿಬೇಕು, ಸ್ವಲ್ಪ ತಡ ಆದರೂ ಆ ಪ್ರಯತ್ನ ಮಾಡ್ತಾನೆ ಅನ್ನೋ ದೃಷ್ಟಿಯಿಂದ ಮನುಷ್ಯನೇ ದೊಡ್ಡ ಆಶ್ಚರ್ಯ. ಆ ಮನುಷ್ಯನನ್ನು ಸೃಷ್ಟಿಸಿದಂಥ ಭಗವಂತ ಮತ್ತೂ ದೊಡ್ಡ ಆಶ್ಚರ್ಯ. ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮಃ ಅಂತ ಶಾಸ್ತ್ರದ ಮಾತು. ಇಷ್ಟು ವಿಚಿತ್ರವಾದ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡಿದ್ದಾನಲ್ಲ, ಎಂತೆಂಥ ಜಡಗಳು, ಎಂತೆಂಥ ಚೇತನಗಳು, ಅದನ್ನು ಇಷ್ಟು ರೀತಿಯಾಗಿ ಮಾಡಿದ್ದಾನಲ್ಲ. ಬಹುಚಿತ್ರ ಜಗತ್ ಬಹುಧಾಕರಣ, ಆದ್ರಿಂದ ಅವನಿಗೆ ಎಷ್ಟು ಶಕ್ತಿ ಇದ್ದಿರಬೇಕು ಅಂತ ನಾವು ಭಗವಂತನನ್ನ ಧ್ರುವ ನೋಡಿದ, ಅರ್ಜುನ ವಿಶ್ವರೂಪವನ್ನು ನೋಡಿದ, ಅವ್ರಿಗೆ ಅಷ್ಟೆಲ್ಲ ಆಶ್ಚರ್ಯ ಆಗಬೇಕು ಅಂತಿಲ್ಲ. ನಮಗೂ ಕೂಡ ಈ ಜಗತ್ತು ನೋಡಿದಾಗ ಅಷ್ಟು ಆಶ್ಚರ್ಯ ಆಗಲೇಬೇಕು. ಒಳಗೆ ಭಗವಂತ ಇದ್ದದನ್ನೆಲ್ಲ ಮಾಡಿಸ್ತಾ ಇದ್ದಾನಲ್ಲ ಅಂತ ಆಶ್ಚರ್ಯ ಆಗಲೇಬೇಕು. ನಾನು ಬೆಳಗಾಗಿ ಎದ್ದಾಗಿಂದ ರಾತ್ರಿ ಮಲಗುವವರೆಗೆ, ಹುಟ್ಟಿದಾಗಿನಿಂದ ಸಾಯುವವರೆಗೆ ಏನೇನು ಕೆಲಸ ಮಾಡ್ತಿದ್ದೇನೆ, ಅದೇ ಕೆಲಸಗಳನ್ನು ನಿಮ್ಮೊಳಗೂ ಕೂಡ ಇದ್ದು ಭಗವಂತನೇ ಮಾಡಿಸ್ತಿದ್ದಾನಲ್ಲ. ಮತ್ತೆ ಇದ್ದಾನೆ ಅಂದ ಮೇಲೆ ಆ ಭಗವಂತನ ಶಕ್ತಿ, ಭಗವಂತ ನಮಗೆ ಕಣ್ಣಿಗೆ ಕಾಣಿಸದೇ ಇರ್ಬೋದು, ಅದರ ಕಾರ್ಯ ನಮಗೆ ಕಣ್ಣಿಗೆ ಕಾಣಿಸ್ತದೆ. ಅದರ ಕಾರ್ಯವನ್ನು ನೋಡಿದ್ರೆ ಒಳಗೆ ಭಗವಂತ ಇದ್ದಾನೆ ಅಂತ ಅನಿಸ್ತದೆ. ಹಾಗೆ ಆಶ್ಚರ್ಯ ಆಗಬೇಕು. ಅಂಥ ಭಗವಂತನಿಗೆ ನಾನು ನಮಸ್ಕಾರ ಮಾಡ್ತೇನೆ. ಹಸ್ತಾದಿ ಅವಯವಗಳನ್ನು ಅವನು ನಿಯಮಿಸ್ತಾನೆ. ಹಸ್ತಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್, ನನ್ನ ಉಳಿದೆಲ್ಲ ಇಂದ್ರಿಯಗಳನ್ನು, ಮತ್ತೆ ನನ್ನ ಉಸಿರು, ಪ್ರಾಣ ಅಂದ್ರೆ ಉಸಿರು ಅಂತನೂ ಅರ್ಥ ಇದೆ. ಆ ಉಸಿರನ್ನು ಅವನೇ ನಿಯಮಿಸ್ತಾನಲ್ಲ. ಇದು ಇನ್ನೂ ಹೆಚ್ಚು ವಿಶಿಷ್ಟವಾದ್ದು. ಈಗ ನೋಡೋದು ನಾವು ನೋಡ್ತೇವೆ, ಬೇಡಾದ್ರೆ ಕಣ್ಣು ಮುಚ್ತೇವೆ. ತಗೊಳ್ಳೋದಾದ್ರೆ ಬೇಕು ತಗೋತೀವಿ, ಬೇಡಾದಾಗ ಬಿಡ್ತೀವಿ, ಕೈ ಹಿಂದೆ ತಗೋತೇವೆ. ಉಳಿದೆಲ್ಲ ಇಂದ್ರಿಯಗಳಿಗೆ ಶಕ್ತಿ ಇದೆ. ಉಸಿರು ಮಾತ್ರ ನಾವು ಬೇಡಾದಾಗ ನಾವು ಉಸಿರಾಡೋದಿಲ್ಲ ಅಂತ ಎಷ್ಟು ದಿವಸ ಸಾಧ್ಯ, ಎಷ್ಟು ಹೊತ್ತು ಸಾಧ್ಯ? ಹಾಗೆ ಉಸಿರೇನಾದ್ರು ಬಹಳ ಹೊತ್ತು ನಾವು ತಡೆದು ಹಿಡಿದ್ರೆ ಸತ್ತೇ ಹೋಗ್ತೀವಿ. ಪ್ರಾಣಾಯಾಮ ಮಾಡುವುದಾದ್ರೂ, ಕುಂಭಕ ಮಾಡುವುದಾದ್ರೂ ಒಂದು ನಿರ್ದಿಷ್ಟ ಅವಧಿಯವರೆಗೆ ಮಾತ್ರ. ಇನ್ನು ದೊಡ್ಡ ದೊಡ್ಡ ಯೋಗಿಗಳಾದವರು ದೀರ್ಘಕಾಲ ಕುಂಭಕ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದ್ರೂ ಅವರು ಹುಟ್ಟಿದಾರ್ಗ ಸಾಯುವ ತನಕ ಏನು ಕುಂಭಕ ಮಾಡೋದಿಲ್ಲಲ್ಲ. ಕುಂಭಕನೂ ಕೂಡ ಅವ್ರ ಜೀವಮಾನದಲ್ಲಿ ಒಂದು ಸೀಮಿತ ಅವಧಿಯವರೆಗೆ ಮಾತ್ರ. ಆದ್ರಿಂದ ಉಸಿರನ್ನೇ ನಿಯಮಿಸಿದವನು ಯಾರು? ನಾವು ಎಚ್ಚರ ಇದ್ದಾಗ ಸ್ವಲ್ಪ ದೀರ್ಘಕಾಲ ಉಸಿರಾಡ್ಬೋದು, ಉಸಿರನ್ನು ನಿಯಂತ್ರಿಸಬಹುದು. ಬೇಕಾದ್ರೆ ರೇಚಕ, ಪೂರಕ, ಕುಂಭಕ ಅಂತ ನಿಯಂತ್ರಿಸಬಹುದು.
ಮಲಗಿದ್ದಾಗಂತೂ ಉಸಿರಿನ ಮೇಲೆ ನಮ್ದು ಏನೂ ನಿಯಂತ್ರಣ ಇಲ್ಲ. ಸ್ಪಷ್ಟವಾದ ನಿದರ್ಶನ ಮಲಗಿದ್ದಾಗ. ಮತ್ತೆ ಈ ನಮ್ಮ ದೇಹವನ್ನು ದೇಹಶಾಸ್ತ್ರಜ್ಞರು ಐಚ್ಛಿಕ ಕ್ರಿಯೆಗಳು, ಅನೈಚ್ಛಿಕ ಕ್ರಿಯೆಗಳು ಅಂತೆಲ್ಲ ಹೇಳ್ತಿರ್ತಾರೆ. ಹೃದಯದ ಬಡಿತ ಮೊದಲಾದದ್ದು ಅನೈಚ್ಛಿಕ ಕ್ರಿಯೆ ಇದೆ. ನಮಗೆ ಇಚ್ಛೆ ಇರಲಿ ಬಿಡ್ಲಿ ಅದು ಕೆಲಸ ಮಾಡ್ತಿರ್ತದಂತ. ಅಂದ್ರೆ ಒಳಗಿನ ಮೆದುಳು ಅದನ್ನೆಲ್ಲ ನಿಯಂತ್ರಿಸ್ತಿರ್ತದೆ ಅಂತ ಹೇಳ್ತಾರೆ. ಮೆದುಳಿನೊಳಗಿರುವ ಮನಸ್ಸು, ಆ ಮನಸ್ಸಿನೊಳಗಿರುವ ಭಗವಂತ ಅದನ್ನೆಲ್ಲ ನಿಯಂತ್ರಿಸ್ತಾರೆ. ಮತ್ತು ಮಲಗಿದ್ದಾಗ ಹೃದಯ ಕೆಲಸ ಮಾಡ್ತಿರ್ತದೆ, ಅದೆಲ್ಲ ಕಡೆ ರಕ್ತವನ್ನ ಪಂಪ್ ಮಾಡ್ತಿರ್ತದೆ, ಅದಂತೂ ನಡೆದೇ ಇರ್ತದೆ. ಮತ್ತೆ ಉಸಿರು ಮಾತ್ರ ನಡೆದೇ ಇರ್ತದೆ. ಉಸಿರು ನಡೆದಿರೋದ್ರಿಂದಲೇ ಹೃದಯ ನಡೆದಿರ್ತದೆ, ಹೃದಯ ನಡೆದಿರೋದ್ರಿಂದಲೇ ಉಸಿರು ನಡೆದಿರ್ತದೆ. ಹೀಗೆ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ, ಇಂಥವು ಎಲ್ಲವನ್ನೂ ಪ್ರೇರಿಸುವಂಥ ಭಗವಾನ್ ಅನಿಸಿರುವ ಭಗವಾನ್ ಅಂದ್ರೆ ಇದಕ್ಕೆ ಬೇಕಾದ ಎಲ್ಲ ಶಕ್ತಿ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯಃ ಜ್ಞಾನ ವೈರಾಗ್ಯಯೋಶ್ಚೈವ. ಅದಕ್ಕೆ ಬೇಕಾದ ಶಕ್ತಿ ಅವನಿಗಿದೆ, ಅದಕ್ಕೆ ಬೇಕಾದ ದೈಹಿಕ ಬಲ ಇದೆ, ಮಾನಸಿಕ ಬಲ ಇದೆ, ಮತ್ತೆ ಅದಕ್ಕೆ ಬೇಕಾದ ಸಂಪತ್ತಿದೆ, ಜ್ಞಾನ ಇದೆ, ಮತ್ತೆ ವೈರಾಗ್ಯ ವ್ಯವಸ್ಥೆ ಇವೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಈ ಜಗತ್ತಿನಿಂದ ಅವನಿಗೇನೂ ಆಗಬೇಕಾಗಿಲ್ಲ. ನಾವೇನಾದ್ರೂ ಒಂದು ಸಣ್ಣ ಕೆಲಸ ಮಾಡಿಬಿಟ್ರೆ ಅದರಿಂದ ನಮ್ದು ಏನು ದೊಡ್ಡ ದೊಡ್ಡದೆಲ್ಲ ಹೇಳ್ಕೊತಿರ್ತೇವೆ. ಒಂದ್ಸರಿ ನಾವು ಚಿಕ್ಕ ಮಕ್ಕಳನ್ನ ನೋಡ್ರಿ, ಚಿಕ್ಕ ಮಕ್ಕಳು ಮರಳಿನ ಮನೆ ಮಾಡಿ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿವಿ ಅಂತ ಅಂತಿರ್ತಾರೆ. ದೊಡ್ಡವ್ರಿಗೆ ಅವ್ರನ್ನ ನೋಡಿದ್ರೆ ನಗು ಬರ್ತಿರ್ತದೆ, ಇದೇನು ದೊಡ್ಡ ಸಾಧನೆ ಅಂತೇಳಿ. ಕಾಗದ ದೋಣಿ ಮಾಡಿ ಅದನ್ನ ನೀರಲ್ಲಿ ಬಿಟ್ಟು ಅದೇನೋ ದೊಡ್ಡ ಸಾಧನೆ ಮಾಡಿಬಿಟ್ಟವ್ರಂತೆ ಅವರು ಸಂಭ್ರಮಿಸ್ತಿರ್ತಾರೆ. ದೊಡ್ಡವ್ರಿಗೆ ಅದನ್ನ ನೋಡಿದ್ರೆ ನಗು ಬರ್ತಿರ್ತದೆ. ಆದ್ರೆ ವಸ್ತುತಃ ಅದನ್ನೆಲ್ಲ ಅಂತ ಸಣ್ಣ ವಸ್ತುವನ್ನು ಸೃಷ್ಟಿ ಮಾಡಿದಾಗಲೇ ಇವನು ಆಶ್ಚರ್ಯ ಪಡ್ತಿರ್ತಾನೆ. ಇನ್ನೇನಾದ್ರೂ ದೊಡ್ಡ ಮನೆ ಕಟ್ಟಿದವನು, ದೊಡ್ಡ ತಾಂತ್ರಿಕ ವೈಜ್ಞಾನಿಕ ಸಾಧನೆಗಳನ್ನು ಮಾಡಿಬಿಟ್ಟು ಅವ್ನು ಹಿಡಿಯೋರೇ ಇರೋದಿಲ್ಲ. ಅವನಿಗೆ ಅಹಂಕಾರ ಹೋಗೋದೇ ಅವಾಗ. ಆದ್ರೆ ಇನ್ನೂ ದೊಡ್ಡ ಜ್ಞಾನಿಗಳಾದ ಚಿಕ್ಕ ಮಕ್ಕಳನ್ನ ನೋಡಿ ದೊಡ್ಡವರು ನಗ್ತಾರೆ, ಕನಿಕರ್ ಪಡ್ತಾರೆ. ಇದೇನು ದೊಡ್ಡ ಸಾಧನೆ ಅಂತ. ವೈಜ್ಞಾನಿಕ ತಾಂತ್ರಿಕ ಸಾಧನೆಗಳು, ವೈದ್ಯಕೀಯ ಸಾಧನೆಗಳೆಲ್ಲ ಮಾಡಿ ಬೀಗುವ ಮನುಷ್ಯನನ್ನು ನೋಡಿ ನಾನು ಮಾಡಿಬಿಟ್ಟೆ ಅಂತ ಹೇಳ್ಕೊಳ್ಳೋ ಮನುಷ್ಯ ಇರ್ತಿರ್ತಾನೆ. ಅಂಥವನನ್ನು ನೋಡಿ ಜ್ಞಾನಿಗಳು ಭಗವಂತ ನಾನಿಷ್ಟೆಲ್ಲ ದೊಡ್ಡ ಜಗತ್ತನ್ನು ಸೃಷ್ಟಿ ಮಾಡಿದ ಮೇಲೂ ಕೂಡ ನಾನೇನು ಇದನ್ನು ಬೀಗ್ತಾ ಇಲ್ಲ, ನೀವ್ಯಾಕೆ ಬೀಗ್ತಾ ಇದ್ದೀರಿ, ನೀವೇನು ಸಂಭ್ರಮ ಪಡ್ತಾ ಇದ್ದೀರಿ ಅಂತ ಅವನು ಅನ್ಕೋತಾನಲ್ಲ. ಅದು ಜ್ಞಾನ ವೈರಾಗ್ಯ ವ್ಯವಸ್ಥೆ. ಕೆಲಸ ಮಾಡ್ಲಿಕ್ಕೆ ಬೇಕಾದ ಜ್ಞಾನ ಇದೆ, ಹಾಗೆ ಕೆಲಸ ಮಾಡ್ಲಿಕ್ಕೆ ಬೇಕಾದಂತಹ ವೈರಾಗ್ಯ. ಕೆಲಸ ಮಾಡಿದ ಮೇಲೂ ಕೂಡ ಈ ಜಗತ್ತಿನಿಂದ ನನಗೆ ಏನೂ ಆಗಬೇಕಾಗಿಲ್ಲ. ಜಗತ್ತಿಲ್ಲದ ಕಾಲದಲ್ಲಿ ಅವನಿದ್ದಾನೆ, ಜಗತ್ತಿಲ್ಲದ ದೇಶದಲ್ಲಿ ಅವನಿದ್ದಾನೆ. ಈ ಜಗತ್ತು ಬಹಳ ಸೀಮಿತ ಇದೆ. ಎಷ್ಟು ದೊಡ್ಡದು ಈ ಜಗತ್ತು, ಈ ಭೂಮಿ ಎಷ್ಟು ದೊಡ್ಡದು, ನಮ್ಮ ಪಾಲಿಗೆ ದೊಡ್ಡದು. ಸ್ವಯಂ ಈ ಸೂರ್ಯನೇ, ಸೂರ್ಯ ಆ ಕಡೆ ಇಲ್ಲಿ ಗುರುಗ್ರಹವೇ 100 ಭೂಮಿಗಳನ್ನು ತನ್ನೊಳಗೆ ಇಟ್ಕೊಳ್ಳುವಷ್ಟು ದೊಡ್ಡದದು ಗುರುಗ್ರಹ. ಸುಮಾರು 13 ಲಕ್ಷ ಭೂಮಿಗಳನ್ನ ತನ್ನೊಳಗೆ ಇಟ್ಕೊಳ್ಳುವ ಅಷ್ಟು ದೊಡ್ಡದು ಸೂರ್ಯ. ಮತ್ತೆ ಹೀಗೆಲ್ಲ ಇದ್ದಾಗ, ಇಷ್ಟನ್ನೆಲ್ಲ ಅವನು ಸೃಷ್ಟಿ ಮಾಡಿದಾಗ, ಇಂಥ ಎಲ್ಲಾ ವಸ್ತುಗಳನ್ನ ಅವನು ಸೃಷ್ಟಿ ಮಾಡಿದ ಅಂದಮೇಲೆ, ಇಷ್ಟನ್ನೆಲ್ಲ ಸೃಷ್ಟಿ ಮಾಡಿದ ಮೇಲೂ ಕೂಡ ಈ ಜಗತ್ತಿನಿಂದ ಅವನಿಗೆ ಆಗಬೇಕಾದದ್ದು ಏನೂ ಇಲ್ಲ. ಅವನು ಸಂಭ್ರಮ ಪಡೋದಿಲ್ಲ. ಜಗತ್ತು ಇಲ್ಲಿದೆ, ಸೀಮಿತವಾದ ಪ್ರದೇಶದಲ್ಲಿರೋದು. ಸೂರ್ಯನಿಗಿಂತಲೂ ದೊಡ್ಡ ದೊಡ್ಡ ನಕ್ಷತ್ರಗಳಿವೆ ಅಂತೆ. ಇನ್ನೂ ಆ ನಕ್ಷತ್ರಗಳು ಎಷ್ಟೋ ಲಕ್ಷಾಂತರ ವರ್ಷಗಳಷ್ಟು ದೂರ ಇವೆ ಅಂತ. ಆ ನಕ್ಷತ್ರಗಳನ್ನ ಕಿಲೋಮೀಟರು, ಲಕ್ಷ ಕಿಲೋಮೀಟರ್, ಕೋಟಿ ಕಿಲೋಮೀಟರ್ ಗಟ್ಟಲೆ ಅಳಿಲಿಕ್ಕೆ ಬರೋದಿಲ್ಲ ಅಂತ. ಜ್ಯೋತಿರ್ವರ್ಷ ಅಂತ ಅಳಿಬೇಕಂತ. ಎಲ್ಲರೂ ನೀವು ಕೇಳಿರ್ತೀರಿ. ಜ್ಯೋತಿರ್ವರ್ಷ ಅಂದ್ರೆ ಏನು? ಒಂದು ಸೆಕೆಂಡ್ಗೆ ಈ ಬೆಳಕು ಎಷ್ಟು ಕಿಲೋಮೀಟರ್ ಹೋಗ್ತದೆ ಅಂತ ಲೆಕ್ಕ ಹಾಕ್ತಾರೆ. ಹಾಗಾದ್ರೆ ಒಂದು ಸೆಕೆಂಡಿಗೆ ಎಷ್ಟು ಹೋಗ್ತದೆ, ಒಂದು ನಿಮಿಷಕ್ಕೆ ಬೆಳಕು ಎಷ್ಟು ದೂರ ಹೋಗ್ತದೆ? ಹೋಗೋ ಶಕ್ತಿ ಇದ್ರೆ ಸಣ್ಣ ಟಾರ್ಚ್ ತಗೊಂಡು ಬಂದ್ರೆ ಅದು ಬಹಳ ದೂರ ಹೋಗೋದೇ ಇಲ್ಲ, ಅದು ವಿಷಯ ಬೇರೆ. ಅಂತೂ ಬೆಳಕಿನ ವೇಗ ಅಂತ ಕರಿತಿರ್ತಾರೆ. ಶಬ್ದದ ವೇಗಕ್ಕಿಂತ ಬೆಳಕಿನ ವೇಗ ಬಹಳ ದೊಡ್ಡದು. ಸೂರ್ಯನ ಬೆಳಕು ಭೂಮಿಗೆ ಬಂದು ತಲುಪಲಿಕ್ಕೆ 8 ನಿಮಿಷ ಬೇಕಂತ. ಎಲ್ಲರೂ ನೀವು ನೋಡಿರ್ತೀರಿ. ಅಂತೂ ಒಂದು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಏನೋ ಅದೊಂದು ಗುರಿ ಹೇಳ್ತಾರೆ. ಹಾಗೆ ಒಂದು ನಿಮಿಷಕ್ಕೆ, ಒಂದು ಗಂಟೆಗೆ, ಒಂದು ದಿನಕ್ಕೆ ಬೆಳಕು ಹೊರಟ್ರೆ ಎಷ್ಟು ದೂರ ಹೋಗ್ಬಹುದು? ಪ್ರಬಲವಾದ ಬೆಳಕಿದ್ರೆ ಒಂದು ವರ್ಷಕ್ಕೆ ಎಷ್ಟು ಹೋಗ್ಬೋದು? ಆ ಥರ ಒಂದು ಬೆಳಕಿನ ವರ್ಷ, 10 ಬೆಳಕಿನ ವರ್ಷ, 100 ಬೆಳಕಿನ ವರ್ಷ ಅಂತ ಲೆಕ್ಕ ಹಾಕ್ತಾರೆ ನಕ್ಷತ್ರಗಳನ್ನ. ಇನ್ನು ಕೋಟಿ, 100 ಕೋಟಿ ಎಷ್ಟು ಅಂತ ಲೆಕ್ಕ ಹಾಕೋದು, ಲೆಕ್ಕ ಹಾಕಿ ಮುಗಿಯೋದು ಯಾವಾಗ? ಅದಕ್ಕೆ ಇಷ್ಟು ಬೆಳಕಿನ ವರ್ಷ ದೂರದಲ್ಲಿ ಆ ನಕ್ಷತ್ರ ಇದೆ, ಅದಕ್ಕಿಂತ ಇನ್ನೊಂದು ನಕ್ಷತ್ರ ಮತ್ತು ಹೆಚ್ಚಿನ ಬೆಳಕಿನ ವರ್ಷಗಳಷ್ಟು ದೂರ ಇದೆ.
ಅಂತೆಲ್ಲ ಲೆಕ್ಕ ಹಾಕ್ತಾರೆ. ಇಷ್ಟೆಲ್ಲ ಆದರೂ ಆ ನಕ್ಷತ್ರಗಳು ಕೂಡ ಸೀಮಿತನೇ. ಅದರ ಆಚೆಗೆ ಭಗವಂತ ಇದ್ದಾನೆ. ಜಗತ್ತು ಇಲ್ಲದ ಜಾಗದಲ್ಲಿ ಭಗವಂತ ಇದ್ದಾನೆ, ಜಗತ್ತು ಇಲ್ಲದ ಕಾಲದಲ್ಲಿ ಭಗವಂತ ಇದ್ದಾನೆ. ಮತ್ತೆ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಆದ್ರೂ ನಮಗಾಗಿ ಸೃಷ್ಟಿ ಮಾಡ್ತಾನೆ, ಅವನಿಗೆ ಅದರಿಂದ ಏನೂ ಆಗ್ಬೇಕಾಗಿಲ್ಲ. ಅದಕ್ಕೆ ಅವನನ್ನ ಜಗತ್ತನ್ನು ಸೃಷ್ಟಿ ಮಾಡ್ಲಿಕ್ಕೆ ಬೇಕಾದ ಜ್ಞಾನವುಳ್ಳವನು ಹೌದು, ಹಾಗೆ ಜಗತ್ತನ್ನು ಸೃಷ್ಟಿ ಮಾಡ್ಲಿಕ್ಕೆ ಬೇಕಾದಂಥ ವೈರಾಗ್ಯವುಳ್ಳವನು ಹೌದು ಅಂತ ನಾವು ಅವನನ್ನ ಹಾಗೆ ಭಗವಾನ್ ಅನ್ನೋ ಶಬ್ದದಲ್ಲ ಸೇರಿದೆ. ಅದು ಭಗವಾನ್ ಅಂದ್ರೆ ಇನ್ನೊಂದು ಶಬ್ದ ಅಲ್ಲ. ಭಗ ಅನ್ನೋದ್ರೆ ಆ ಎಲ್ಲ ಗುಣಗಳನ್ನ ತನ್ನ ಒಡಲೊಳಗೆ ಇಟ್ಕೊಂಡಿರುವಂಥ ಶಬ್ದ ಅದು. ಭಗವಂತನೇ ನಿನಗೆ ನಮಸ್ಕಾರ ಅಂದ್ರೆ ಇನ್ ಬೇರೆ ಏನೋ ಅಲ್ಲದೆ ಹೋದ್ರು ಈ ಜಗತ್ತನ್ನು ಸೃಷ್ಟಿಸ್ಲಿಕ್ಕೆ ಬೇಕಾದ ಜ್ಞಾನ, ಆದರೂ ಜಗತ್ತಿನ ಬಗ್ಗೆ ಇರುವ ವೈರಾಗ್ಯ ಮತ್ತೆ ಬಲ, ಇಷ್ಟಂತೂ ಮೂರಂತೂ ಭಗವಂತನಿಗೆ ಇದ್ದೇ ಇವೆ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಆದ್ರಿಂದ ಅವನು ಭಗವಾನ್. ಮತ್ತೆ ಆದ್ರಿಂದ ನಾವು ಪುರುಷ. ಅವನನ್ನ ಯಾಕೆ ಪುರುಷ ಅಂತಾರೆ ಅಂದ್ರೆ, ಅನೇಕ ಸರಿ ನೋಡಿದ್ದೆವು. ಪುರುಷ ಅನ್ನೋ ಶಬ್ದ ನಮಗೂ ನಿಮಗೂ ಯಾವುದು ಹೊಸದಲ್ಲ. ಇವೆಲ್ಲ ಪುರಗಳಿವು. ನಮ್ದೊಂದು ಪುರ, ನಿಮ್ದೊಂದು ಪುರ, ಇವೆಲ್ಲ ಪುರ, ಪಟ್ಟಣ. ಇವು ಪಟ್ಟಣ ಅನ್ನೋದಕ್ಕೊಂದು 8-9 ದ್ವಾರ, 9 ದ್ವಾರ, ನವದ್ವಾರ ಅಂತಾರೆ. ಕೆಲವು ಕಡೆ 11 ದ್ವಾರ ಅಂತಾರೆ. ಈ ಎದೆಯಲ್ಲಿರುವಂತಹ 2 ದ್ವಾರ ಇರ್ತಾವಲ್ಲ, ತಾಯಿ ಎದೆ ಹಾಲು ಬರುವಂಥದ್ದು, ಅದು ಒಂದು ದ್ವಾರವೇ ಅದು. ಹಾಗೆ ಅದನ್ನು ಸೇರಿಸಿದ್ರೆ 11 ದ್ವಾರ ಅಂತಾರೆ. ಈಗ 11 ದ್ವಾರಗಳಿರುವ ಪಟ್ಟಣ ಇವೆಲ್ಲನೂ. ಇದರೊಳಗೆ ಇದ್ದಾನೆ, ಮಲಗಿದ್ದಾನೆ. ಅದನ್ನ ಅವನು ಪುರುಷ ಅಂತ ಭಗವಂತನಿಗೆ ನಿನಗೆ ನಮಸ್ಕಾರ ಅಂತ ಅವನು ಆ ಧ್ರುವ ಆ ಭಗವಂತನನ್ನ ಪ್ರಾರ್ಥಿಸಿದ. ಭಗವಂತನನ್ನ ನೋಡಿ ಆಶ್ಚರ್ಯಪಟ್ಟು ಪ್ರಾರ್ಥಿಸಿದ ಅನ್ನೋದು ವಿಷಯ ಬೇರೆ. ಭಗವಂತನನ್ನೇ ನೋಡ್ಲಿಕ್ಕಾಗದೆ ಹೋದ್ರು ಕೂಡ ಭಗವಂತನ ಸೃಷ್ಟಿಯಾದಂತಹ ಈ ಜಗತ್ತನ್ನು ನೋಡಿದ್ರು ಒಂದು ಸುಂದರವಾದಂಥ ಒಂದು ಮಗು, ಸುಂದರವಾದ ಒಂದು ಹೂವು, ನಾವು ವಾಸಿಸುವ ಭೂಮಿ, ಮತ್ತೆ ಹರಿಯುವ ನೀರು, ಸಮುದ್ರ, ಬೆಂಕಿ, ಸೂರ್ಯ, ನಕ್ಷತ್ರ, ಇವೆಲ್ಲ ಏನು ಕಡಿಮೆ ಅದ್ಭುತ ಏನು? ಗಾಳಿ, ದೊಡ್ಡ ದೊಡ್ಡ ಪರ್ವತಗಳು, ಯಾವುದೂ ಕಡಿಮೆ ಅದ್ಭುತ ಅಲ್ಲ. ಎಲ್ಲದರ ಮೇಲೆ ಶಿಖರಪ್ರಾಯ ಈ ಮನುಷ್ಯ. ಯಾವ ವರ್ಗ, ಯಾವ ಜಾತಿ, ಎಲ್ಲಿಯಾರು ಸೇರಿರಲಿ, ಅವನಲ್ಲಿ ಒಂದು ಅದ್ಭುತ. ಆದ್ರಿಂದ ಆ ಜಗತ್ತನ್ನು ನೋಡಿಯೇ, ಜಡ ಚೇತನ ರೂಪವಾದ ಜಗತ್ತನ್ನು ನೋಡಿಯೇ ಆ ಭಗವಂತ ನೆನಪು ನಮ್ಗೆ ಬರಬೇಕು. ಅದಕ್ಕಾಗಿ ಈ ಒಂದು ಮಾತು ಇರೋದು. ಅದನ್ನು ಇವತ್ತು ನೋಡಿದ್ದೀವಿ. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.